ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ತುಂಬ ಟ್ಯಾಲೆಂಟೆಡ್, ತುಂಬ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳು ತಂದೆ ತಾಯಿಗಳ ಹತ್ರನೂ ಲ್ಯಾಪ್ಟಾಪ್ ಇರೋದಿಲ್ಲ, ಎಲ್ಲರ ಹತ್ರನೂ ಅತ್ಯಾಧುನಿಕವಾದ ಮೊಬೈಲ್ ಇರೋದಿಲ್ಲ. ಈ ಆನ್ಲೈನ್ ಕ್ಲಾಸ್ನ ಯಾವ ರೀತಿ ನೀವು ಕೊಡೋದನ್ನು ಅವ್ರು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ರಿಸೀವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಸ್ಕ್ರೀನ್ ಟೈಮ್ ನೋಡಿಕೊಂಡು ನಾವು ಆ ಸ್ಕ್ರೀನ್ ಟೈಮೇ ಫಾಲೋ ಮಾಡ್ತೀವಿ. ನಾವು ಏನು ಕ್ಲಾಸ್ ಮಾಡಿದ್ರು ಆ ರೆಕಾರ್ಡೆಡ್ ವರ್ಷನ್ಸ್ ಕಳಿಸ್ತೀವಿ. ನಿಮ್ಮ ಸಮೂಹ ಸಂಸ್ಥೆಗಳಲ್ಲಿ, ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲಿಂದ ಶಿಕ್ಷಣ ಪ್ರಾರಂಭ ಆಗುತ್ತೆ? ಬೆಂಗಳೂರಲ್ಲಿ LKG to ಡಿಗ್ರಿ ಮಾಡಿದ್ರು. ಗೆಲ್ಲುವೆ 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 ನಮಗೆಂದೆಂದಿಗೂ ಗೆಲ್ಲುವೆ, ದಿನವೂ ದುಡಿವ ಛಲವೇ. ಬೇರೆ ವಿದ್ಯಾಸಂಸ್ಥೆಗಳು ಇಟ್ಕೊಂಡಿರುವಂಥವ್ರಿಗೆ ಒಂದು ಸಿಂಗಲ್ ವರ್ಡ್ ಮೆಸೇಜ್. See, education should not become commercial. Education is a service industry. ವಿದ್ಯಾರ್ಥಿ ಜೀವನದ ಮೊದಲನೆಯ ಪ್ರಮುಖ ಘಟ್ಟ SSLC ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಹಾದಿಯನ್ನು ಸುಗಮಗೊಳಿಸಿಕೊಳ್ಳುವಂಥದ್ದು ಅಥವಾ ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಇದು ಪ್ರಥಮ ಮೆಟ್ಟಿಲಾಗಿರುತ್ತೆ. ಹಾಗಾಗಿಯೇ SSLCಗೆ ತುಂಬ ಪ್ರಾಮುಖ್ಯತೆಯನ್ನು ಪೋಷಕರುಗಳು ಮತ್ತು ಶಾಲೆಗಳು ನೀಡ್ತವೆ. ಕೋವಿಡ್-19ನ ಇಂತಹ ಸಂಕಷ್ಟ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರವು ಇತರೆ ರಾಜ್ಯಗಳಿಗೆ ಮಾದರಿಯಾಗುವಂತೆ SSLC ಪರೀಕ್ಷೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿತು. ಪರೀಕ್ಷೆಗಳನ್ನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸಂದರ್ಭದಲ್ಲೂ ಕೂಡ ಅತ್ಯುತ್ತಮವಾಗಿ ನಿರ್ವಹಿಸಿದಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಕರ್ನಾಟಕ ರಾಜ್ಯ. ಕರ್ನಾಟಕದಲ್ಲಿ 8.5 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನ ತೆಗೆದುಕೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿಯೇ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂದ್ರೆ ನ್ಯೂ ಬಾಲ್ಡ್ವಿನ್ ಸಮೂಹ ವಿದ್ಯಾಸಂಸ್ಥೆ. ಈ ನ್ಯೂ ಬಾಲ್ಡ್ವಿನ್ ಸಮೂಹ ವಿದ್ಯಾಸಂಸ್ಥೆಯಲ್ಲಿ ಇದೀಗ ICSE ಮತ್ತು CBSE ಫಲಿತಾಂಶಗಳು ಹೊರಬಂದಿದೆ. ಇದರಲ್ಲಿ 100% ಫಲಿತಾಂಶವನ್ನ ಪಡೆದುಕೊಂಡಂತ ಒಂದು ಶಾಲೆ ಎನ್ನುವಂತ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಒಂದು ಶಾಲೆ ರೆಸಿಡೆನ್ಷಿಯಲ್ ಶಾಲೆಯನ್ನು ಕೂಡ ನಿರ್ವಹಿಸ್ತಾ ಇದೆ. ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಿದೆ ಅಂದ್ರೆ ತಪ್ಪಾಗಲಾರದು. CBSEಯಲ್ಲಿ 100% ಫಲಿತಾಂಶವನ್ನು ಪಡೆದುಕೊಂಡಿದೆ. ಇದರಲ್ಲಿ 120 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. 70 ವಿದ್ಯಾರ್ಥಿಗಳು ಅತ್ಯುನ್ನತವಾದಂತಹ ಶ್ರೇಣಿಯನ್ನ ತಮ್ಮದಾಗಿಸಿಕೊಂಡ್ರೆ 40 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮೂಲಕ 100% ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ. ಹಾಗೆಯೇ ICSEಯಲ್ಲೂ ಕೂಡ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ. ಒಟ್ಟು 21 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ 11 ವಿದ್ಯಾರ್ಥಿಗಳು ಅತ್ಯುನ್ನತವಾದಂತಹ ಶ್ರೇಣಿಯನ್ನು ಪಡೆದುಕೊಂಡ್ರೆ 10 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನ ಪಡೆದುಕೊಂಡು ಶಾಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಬ್ಲೂಮ್ ಟಿವಿಯು ಈ ವಿದ್ಯಾರ್ಥಿಗಳನ್ನ ಹಾಗೆಯೇ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವೇಣುಗೋಪಾಲ್ ರವರನ್ನ ಮಾತನಾಡಿಸಿತು. ಹಾಗೆಯೇ ಈ ಶಾಲೆಯ ಪ್ರಾಂಶುಪಾಲರುಗಳನ್ನು ಕೂಡ ಮಾತನಾಡಿಸಿ ಅದರೊಂದಿಗೆ ಈ ಒಂದು ಯಶಸ್ಸಿಗೆ ಕಾರಣಕರ್ತರಾದಂಥವರೇ ವಿದ್ಯಾರ್ಥಿಗಳನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯು ಸಂದರ್ಶಿಸಿದೆ. ಜೊತೆಗೆ ವಿದ್ಯಾರ್ಥಿಗಳ ಪೋಷಕರುಗಳು ಈ ಒಂದು ಫಲಿತಾಂಶದಿಂದ ಅತ್ಯಂತ ಸಂತೋಷವಾಗಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ನಿಮ್ಮ ಬ್ಲೂಮ್ ಟಿವಿಯು ಮಾಡಿದೆ. ಆ ಎಲ್ಲ ವಿವರಗಳನ್ನು ಮತ್ತು ದೃಶ್ಯಗಳನ್ನು ನೋಡಿ ಬರೋಣ ಬನ್ನಿ. ಇವತ್ತು ನಾವಿದ್ದೀವಿ ಆನೇಕಲ್ ತಾಲೂಕಿನ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಈಗಾಗಲೇ 100% ಫಲಿತಾಂಶವನ್ನು CBSEಯಲ್ಲಿ ಪಡೆದುಕೊಂಡಿರುವಂಥದ್ದು. ಹಿಂದಿನಿಂದಲೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದೆ ಈ ಶಾಲೆ. ಈಗಾಗಲೇ ನಮ್ಮೊಂದಿಗೆ CBSEಯಲ್ಲಿ ಟಾಪರ್ಸ್ಗಳಾದಂಥ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅದರಲ್ಲೇ ನಿತಿನ್ ಅನ್ನೋರು CBSEಯಲ್ಲಿ ಉತ್ತಮ ಅಂಕವನ್ನು ಪಡೆದಿರುವಂಥದ್ದು. ಬನ್ನಿ ಅವರೊಂದಿಗೆ ಯಾವ ರೀತಿ ಸ್ಟಡೀಸನ್ನು ಮಾಡಿದರು, ಏನು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನು ಅವರೊಂದಿಗೆ ಕೇಳೋಣ. ಹಾಯ್. ಹಲೋ. ಓಕೆ, ಎಷ್ಟು ಪರ್ಸೆಂಟ್ ಇದೆ CBSEಯಲ್ಲಿ ಈ ಬಾರಿ? 97.5 ಬಂದಿದೆ. ಸೂಪರ್. ನೆಕ್ಸ್ಟ್ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು CA ಆಗಬೇಕಂತ. ಚಾರ್ಟೆಡ್ ಅಕೌಂಟೆಂಟ್. ಈಗಲೇ ಎಲ್ಲ ರೀತಿಯ ಪ್ರಿಪ್ರೇಷನ್ ನಡೆದಿದೆ. If you come to this college, you should expect to get enriched with knowledge. The teachers are very caring. They give us lot of practice. We write lot of tests. We had 3 preparatories just for the final exam. So it is a really amazing experience for students who are willing to study. Thank you so much. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. Thank you. ನಮಸ್ತೆ.
Hello, ನಿಮ್ಮ ಹೆಸರು? ವಿಶಾಲ್. ಈ ಬಾರಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ? 97.5% ಬಂದಿದೆ. ಆಮೇಲೆ ತುಂಬ ಖುಷಿ ಆಗ್ತಿದೆ. ಮನೇಲಿ ಅಪ್ಪ ಅಮ್ಮ ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಅವ್ರಿಗೂ ತುಂಬ ಖುಷಿ ಇದೆ. ದೇ ಆರ್ ವೆರಿ ಪ್ರೌಡ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ನಾಯಕ್ ಅಂತ. ಈ ಬಾರಿ ಎಷ್ಟು ಪರ್ಸೆಂಟೇಜ್ ಬಂದಿದೆ CBSE? CBSE ನಮ್ಮದು 90.5 ಬಂದಿದೆ ಮ್ಯಾಮ್. ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ನಿಮ್ಮ ಹೆಸರು? ನಿಖಿತಾ. ಓಕೆ, ಈ ಬಾರಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮ್ಮದು? PCMBL 95 ಬಂದಿದೆ. ಸೂಪರ್. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಮ್ಯಾಥ್ಸ್ ಇತ್ತು. 99 ಬಂದಿದೆ. 99 ಅಂದ್ಕೊಂಡಷ್ಟು ಬಂದಿದೆ ಅಥವಾ ಇನ್ನೂ ಏನಾದರೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತಾ? ಒನ್ ಮಾರ್ಕ್ ಹೋಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಫ್ಯೂಚರ್ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? CET ನೀಟ್ ಬರೆದು ಆಮೇಲೆ ಮುಂದೆ ಯಾವುದ್ರಲ್ಲಿ ರ್ಯಾಂಕಿಂಗ್ ಬರುತ್ತೋ ಅದ್ರಲ್ಲಿ ಮಾಡೋಣ ಅಂತ. ಟೀಚರ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಹೇಗೆ ನಿಮಗೆ ಕಲಿಕೆಗೆ ಹೆಲ್ಪ್ ಆಯಿತು, ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸ್ಕೂಲ್ ಬಗ್ಗೆ? ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ದಿನ ನಮ್ಗೆ ರಿವಿಷನ್ ಟೆಸ್ಟ್ ಇತ್ತು, ಯಾವ ಮಿಸ್ಟೇಕ್ಸ್ ಮಾಡ್ತಿದ್ದಲ್ಲೆಲ್ಲ ತಿದ್ಕೊಳ್ಳೋಕೆ ಹೇಳ್ತಿದ್ರು, ಅದು ತುಂಬ ಹೆಲ್ಪ್ ಆಯಿತು. ಪ್ರತಿದಿನ ರಿವಿಷನ್ಸ್ ಕೊಡ್ತಿದ್ರು. ಪೋರ್ಷನ್ಸ್ ಎಲ್ಲ ಅಕ್ಟೋಬರಲ್ಲೇ ಮುಗಿಸಿ 4-5 ಮಂತ್ಸ್ ತುಂಬ ರಿವಿಷನ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಓಕೆ, ಈಗ ನೆಕ್ಸ್ಟ್ ನಿಮ್ಮ ಶಾಲೆಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಇಲ್ಲೇ ಸೇರೋಕ್ಕೆ ಹೇಳ್ತೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? My name is Mataki. ಓಕೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಈ ಬಾರಿ? I got 91.6%. ಸಬ್ಜೆಕ್ಟ್ ಯಾವುದು? Favorite subject English. ಓಕೆ, ಅದು ಎಷ್ಟು ಮಾರ್ಕ್ಸ್? 96 marks ಬಂದಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ನೆಕ್ಸ್ಟ್ ಫ್ಯೂಚರ್ಗೆ. ಥ್ಯಾಂಕ್ ಯು. ವೀಕ್ಷಕರೇ, ನಾವು ಪ್ರತಿ ವರ್ಷ ಹೊಸದಾದ ವಸ್ತು ವಿಷಯಗಳನ್ನು ತಿಳಿಸುವಂಥ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ವಿ. ನಮ್ಮ ದಶಕಗಳ ಕಾಲದಿಂದ ನಡೆದು ಬಂದ ಬ್ಲೂಮ್ TV ಈ ವರ್ಷ ಒಂದು ವಿಶಿಷ್ಟವಾದ ವಿದ್ಯಾಸಂಸ್ಥೆ, ಒಂದು ವಿಶಿಷ್ಟವಾದ ಶಿಕ್ಷಣ ತಜ್ಞರನ್ನು ಪರಿಚಯ ಮಾಡೋದರ ಮೂಲಕ ಏನು ಈ ಒಂದು ಫಲಿತಾಂಶಗಳೀಗ ಬಂದಿದೆ. ಏಪ್ರಿಲ್ ಮೇ ಬಂತು ಅಂತಂತಂದರೆ ಫಲಿತಾಂಶ ಬರುತ್ತೆ. SSLC PU ಡಿಗ್ರಿ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದು. ಈ ಸತಿ ಕರೋನಾ ಗಲಾಟೆಯಿಂದಾಗಿ ಎಲ್ಲ ಮುಂದೂಡಲ್ಪಟ್ಟಿದೆ, ವ್ಯವಸ್ಥೆನೇ ಮುಂದೂಡಲ್ಪಟ್ಟಿದೆ. ಅಂತಹ ಸನ್ನಿವೇಶದಲ್ಲೂ ಏನೋ ಒಂದು ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ PU ಕಾಲೇಜ್ ಏನಿದೆ, ಗ್ರಾಮೀಣ ಪ್ರದೇಶದಲ್ಲಿದ್ದರು. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ವಿದ್ಯಾವಂತ ತರುಣಿಯರನ್ನು ಸೃಷ್ಟಿ ಮಾಡುವಂಥ ಒಂದು ಬೃಹತ್ ಸಂಸ್ಥೆ ಬಾಲ್ಡ್ವಿನ್ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು ಬೆಂಗಳೂರು ನಗರ, ಆನೇಕಲ್ ತಾಲೂಕಿನಲ್ಲಿ 3 ಕಡೆ ಕೆಲಸ ಮಾಡ್ತಿದೆ. ಹಾಗಾಗಿ ಈಗ ನಮ್ಮೊಂದಿಗಿದ್ದಾರೆ ಡಾಕ್ಟರ್ T ವೇಣುಗೋಪಾಲ್ ಸರ್. ಏನು ಅವರ ಒಂದು ಶಿಕ್ಷಣದಲ್ಲಿ ಈ ಒಂದು ಹಂತವನ್ನು ಯಾವ ಥರ ಮುಟ್ಟಿದ್ದಾರೆ, ಅವರ ಮುಂದಿನ ಆಲೋಚನೆ ಏನು, ಭವ್ಯ ಬಲಿಷ್ಠ ಭಾರತಕ್ಕೆ ಅವರ ಕೊಡುಗೆ ಏನು, ಈ ನಿಟ್ಟಿನಲ್ಲಿ ಅವರೊಂದಿಗೆ ಮಾತಾಡೋಣ ಬನ್ನಿ. ನಮಸ್ಕಾರ ವೇಣುಗೋಪಾಲ್ ಸರ್. ಇವತ್ತಿನ ದಿನ ಶಿಕ್ಷಣ ಅಂತನ್ನೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಲ್ಲೋ ಮರೀಚಿಕೆ, ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ, ನಮಗೆ ಒಳ್ಳೆ ತಂತ್ರಜ್ಞಾನ ಇರುವಂಥ ಶಿಕ್ಷಣ ಸಿಗೋದಿಲ್ಲ, ಹಾಗೆಂತ ಸಾಕಷ್ಟು ಪೇರೆಂಟ್ಸಲ್ಲಿ ವಿದ್ಯಾರ್ಥಿಗಳಲ್ಲಿ ಕೊರಗಿದೆ. ಈ ಕೊರಗನ್ನು ನೀಗಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನು, ಆನೇಕಲ್ನ ತಾವು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರ ತಿಳಿಸ್ಕೊಡಿ ಸರ್. ನಾವು ಬೆಂಗಳೂರಲ್ಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ 2014ರಲ್ಲಿ ನಮ್ಮ JET ಶಾಲೆಯನ್ನು ಟೇಕ್ ಓವರ್ ಮಾಡಿಕೊಂಡು ಆವಾಗ ನಮ್ಗೆ ಏನು ಅನಿಸ್ತಂದರೆ, ನಮ್ಮ ಆನೇಕಲ್ಲು ಈ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ತುಂಬ ಟ್ಯಾಲೆಂಟೆಡ್, ತುಂಬ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಈ ಎಕ್ಸಾಂಪಲ್ ನನ್ನ ಶ್ರೀಮತಿ, ಯಾಕಂದರೆ ಇಲ್ಲಿಂದ ಹೋಗಿ ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡ್ತೀವಿ. ಯಾರೇ ಒಂದು ಸಪೋರ್ಟ್ ಇಲ್ಲದೇ ನಾವು ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಸಂಸ್ಥೆ ಮಾಡಬೇಕು, 10,000 ಜನ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿದ್ರೆ, ಸೊ ಡೆಫಿನೆಟಾಗಿ ನಾವು ಟ್ಯಾಲೆಂಟೆಡ್ ಪೀಪಲ್ಸ್. ಸೊ ಅದಕ್ಕೆ ನಮ್ಮ ಮಕ್ಕಳಿಗೆ, ಈ ಏರಿಯಾದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ನಾನು ಮತ್ತೆ ಈ ಕಡೆ ಬಂದು 2014-15ರಲ್ಲಿ JET ಶಾಲೆಯನ್ನು ತಗೊಂಡು ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಮಾಡಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾಯಿದ್ವಿ. 10 ಎಕರೆ ತೊಗೊಂಡು ಪಕ್ಕದಲ್ಲಿ ಇನ್ನೊಂದು 20 ಎಕರೆ, 30 ಎಕರೆ ಜಮೀನು ತೊಗೊಂಡು ಇಲ್ಲೇನು ಮಾಡಿದೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್, ಡೇ ಕಮ್ ರೆಸಿಡೆನ್ಷಿಯಲ್. ಕೆಲವರು ಬೆಂಗಳೂರು ಸೌತಲ್ಲಿ ದೂರದಲ್ಲಿರೋ ಮಕ್ಕಳು, ಅವರಿಗೆ ಓದ್ಸೋಕ್ಕಾಗದಿರೋಂಥ ಪರಿಸ್ಥಿತಿ, ಮತ್ತು ಅವರಿರೋವಂಥ ಏರಿಯಾದಲ್ಲಿ ಒಳ್ಳೆ ಶಾಲೆಗಳಿರ್ತಿರೋದು, ಅದಕ್ಕೋಸ್ಕರ ರೆಸಿಡೆನ್ಷಿಯಲ್ ಪ್ಲಸ್ ಈ ಹತ್ತಿರದಲ್ಲಿರೋರಿಗೆ ಡೇ ಸ್ಕಾಲರ್ ಇರೋವಂಥ ಒಂದು ಸ್ಕೂಲ್ನ ಇಲ್ಲಿ ಶುರು ಮಾಡ್ತಾರೆ. ಇಲ್ಲಿ ICSE, CBSE ಪ್ಲಸ್ PUC, ಇದು ಸೈನ್ಸು ಕಾಮರ್ಸು ಇಲ್ಲಿ ನಡೆಸ್ತಾ ಇದೆ.
ಮತ್ತು ಈ ಚಂದಾಪುರ ಹೋಗೋ ದಾರಿಯಲ್ಲಿ BBHC ಅಪಾರ್ಟ್ಮೆಂಟ್ ಎದುರುಗಡೆ ಒಂದು ಶುದ್ಧಾ ಶಾಲೆ ಅಂತಿತ್ತು, ಅದನ್ನಲ್ಲಿ ಮುಚ್ಚಾಕ್ತಾಯಿದ್ರು. ಅಲ್ಲಿ ಜಮೀನವ್ರು ನಾನು ಕರ್ಕೊಂಡೋಗಿ ಮತ್ತೆ ಜಮೀನು ಕೊಟ್ಟರೆ ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ನ್ಯೂ ಬಾಲ್ಡನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅಲ್ಲೊಂದು ಶಾಲೆ ಮಾಡಿ ಈಗ 3 ಶಾಲೆಗಳಲ್ಲಿ ನಡೀತಾ ಇದೆ. ನಾವು PUCಯಲ್ಲಿ 88%, 90% ಆ ಥರ ರಿಸಲ್ಟ್ಸು ಮಾಡ್ತಾಯಿದ್ವಿ. ನಾವು ಹೋದ್ಸಲಿ ನಮ್ಮ ಪ್ರಿನ್ಸಿಪಲ್ಗೆ ನಮ್ಮ ಸ್ಟಾಫ್ಗೆ ಹೇಳಿದೆ, ಆದರೆ ನೀವು 90% ಹಾಕ್ಕೊಳ್ತೀವಿ. ಯಾರೂ ನೋಡಿರಲ್ಲ, ಕೆಲವರು ಏನು ಮಾಡ್ತಾರೆ 80% ಬಂದರೆ 90 ಅಂತ ಬೋರ್ಡ್ ಹಾಕ್ಕೊಂಡು ನೀವು ಬೀಟ್ ಮಾಡಬೇಕಂದ್ರೆ ಯು ಶುಡ್ ಗಿವ್ ಮಿ 100% ರಿಸಲ್ಟ್. ನಾವು 100 ಅಂತ ಹಾಕಿದ್ರೆ ಇಫ್ ಯು ಗೆಟ್ 100 ಅವ್ರು ಚೆಕ್ ಮಾಡ್ಕೊಡ್ತಾರೆ, ಬೇಕಾದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಯು ಶುಡ್ ಗೆಟ್ ಮಿ 100% ರಿಸಲ್ಟ್ ಅಂತ ಹೇಳಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸ್ಟಾಫ್ ಇವತ್ತು 100% PUC ರಿಸಲ್ಟ್ಸ್ ಕೊಟ್ಟಿದ್ದಾರೆ, 100% CBSE 2 ಕ್ಯಾಂಪಸ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ, 100% ICSE ರಿಸಲ್ಟ್ಸ್ ಕೊಟ್ಟಿದ್ದಾರೆ 10th ಸ್ಟ್ಯಾಂಡರ್ಡಲ್ಲಿ. ಐ ಥಿಂಕ್ ಆನೇಕಲ್ ಟೌನಲ್ಲಿ ICSE ಶಾಲೆ ಬಾಲ್ಡನ್ ಒಂದೇ, CBSE ಶಾಲೆನೂ ಬಾಲ್ಡನ್ ಒಂದೇ, 100% ರಿಸಲ್ಟ್ ಬರುವಂಥ ನ್ಯೂ ಬಾಲ್ಡನ್ ಇಂಟರ್ನ್ಯಾಷನಲ್ PU ಕಾಲೇಜ್ ಒಂದೇ. ಈಗ ಪ್ರತಿ ತಂದೆ ತಾಯಿಗೂ ಅವರು ದೊಡ್ಡ ಕೈಗಾರಿಕೆಗೆ ಹೋಗ್ಬೋದು, ಮಧ್ಯಮ ವರ್ಗ ಇರ್ಬೋದು, ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸ ಕೊಡಿಸ್ಬೇಕು. ನಾನೊಂದು LKGಯಿಂದಲೇ KG ಲೆವೆಲಿಂದಲೇ ಉನ್ನತ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಕನಸು. ಸರ್, ನಿಮ್ಮ ಸಮೂಹ ಸಂಸ್ಥೆಗಳಲ್ಲಿ, ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲಿಂದ ಶಿಕ್ಷಣ ಪ್ರಾರಂಭ ಆಗುತ್ತೆ? ಈಗ ನಾವು ಎಲ್ಲ ಕಡೆನೂ LKG to PUC ಮಾಡಿದ್ದೀವಿ, ಮತ್ತು ಬೆಂಗಳೂರಲ್ಲಿ LKG to ಡಿಗ್ರಿ ಮಾಡಿದ್ದೀವಿ. 100% ರಿಸಲ್ಟ್ ತೆಗೆದುಕೊಳ್ಬೇಕು ಅಂತಂದರೆ ಹೊಸ ವಿದ್ಯಮಾನಗಳು ಶಿಕ್ಷಕರು ತಿಳ್ಕೊಂಡಿರ್ತಾರೆ. ಶಿಕ್ಷಕರಿಗೆ ಏನಾದ್ರು ವಿಶೇಷವಾದ ಒಂದು ತಯಾರಿಕೆ, ಒಂದು ವರ್ಕ್ಶಾಪ್ ಆ ಥರ ತಾವು ಮಾಡ್ತಿದ್ದೀರಾ? ಈಗ 100% ರಿಸಲ್ಟ್ ಬಂದಿರೋದಕ್ಕೆ CBSE, ICSE, PUC ಎಲ್ಲ ಶಿಕ್ಷಕ ವರ್ಗರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು ನಿಜವಾಗ್ಲೂ. ಟೀಚರ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದಿ ನೇಷನ್ ಅಂತ ನಮ್ಮ ಡಾಕ್ಟರ್ ರಾಧಾಕೃಷ್ಣ ಅವರು ಹೇಳಿದ್ರು. ಸೊ ನಾನು ನಮ್ಮ ಟೀಚರ್ಸ್ಗೆ ಯಾವಾಗ ಹೇಳ್ತೀನಿ, ಸೊ ಯು ಆರ್ ದಿ ಪಿಲ್ಲರ್ಸ್ ಆಫ್ ದಿ ಬಾಲ್ವಿನ್ಸು ವೇಣುಗೋಪಾಲ್ ಸಾರು ಅವರು ನಡೆಸೋದಲ್ಲ. ನಾನು ದುಡ್ಡಿದ್ರೆ ಯಾರಾದರೂ ಜಮೀನು ತೆಗಿಬೋದು, ಬಿಲ್ಡಿಂಗ್ ಕಟ್ಬೋದು, ಬಟ್ ಟೀಚರ್ಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಟೀಚರ್ಸು ತುಂಬ ಕಮಿಟೆಡ್ಡು, ತುಂಬ ಟ್ಯಾಲೆಂಟೆಡ್ಡು. ತಾವು ಹೇಳ್ದಂಗೆ ನಾವೆಲ್ಲ ಟ್ರೈನ್ ಮಾಡ್ತೀವಿ. ಈಗ ಕ್ವಾಲಿಫೈಡ್ ಟೀಚರ್ ಸಿಗ್ತಾರೆ, ಕ್ವಾಲಿಟಿ ಟೀಚರ್ ಸಿಗೋದು ಕಷ್ಟ. ಬಟ್ ನಾವು ಟೀಚರ್ಸ್ ಅಂತ ತಗೊಂಡು ನಮ್ಮ ಟೀಚರ್ಸ್ ನಾವು ಟ್ರೈನ್ ಅಪ್ ಮಾಡಿ, ಮತ್ತು ನಮ್ಮ ಕಲ್ಚರಲ್ಲಿ ಯಾವ ರೀತಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿದರೆ, ಅವರು ಒನ್ಸ್ ಇಫ್ ದೇ ಜಾಯಿನ್ ಟು ನ್ಯೂ ಬಾಲ್ಡನ್ ಗ್ರೂಪ್ ಇನ್ಸ್ಟಿಟ್ಯೂಷನ್ ದೇ ವಿಲ್ ಬಿಕಮ್ ಎಕ್ಸಾಕ್ಟ್ಲಿ ಟೀಚರ್ಸ್ ಅಂತ. ಹೆಂಗೆ ಅಂದರೆ ಟೀಚರ್ ಆಗಿರ್ತಾರೆ, ಅವ್ರನ್ನ ಟೀಚರ್ ಮಾಡ್ತೀವಿ. ಸೊ ಆ ರೀತಿಯಾಗಿ ನಮ್ಮ ಟೀಚರ್ಸ್ ಎಲ್ಲ ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಅವ್ರಿಗೆ ಎಲ್ಲರಿಗೂ 100% ರಿಸಲ್ಟ್ ಇವತ್ತು ಬರೋದಕ್ಕೆ ಮುಖ್ಯ ಕಾರಣ ಟೀಚರ್ಸ್. ಸ್ಟೇಟ್ ಸಿಲೆಬಸ್ನ ನಮ್ಮ ಗ್ರಾಮೀಣ ಮಕ್ಕಳು ಹೇಗೋ ಡೈಜೆಸ್ಟ್ ಮಾಡ್ಕೊಳ್ತಾರೆ. ICSE, CBSE, ಕಬ್ಬಿಣದ ಕಡಲೆ ಇಂಥದ್ದನ್ನು ಮಕ್ಕಳಿಗೆ ಯಾವ ಥರ ತಾವು ಸುಲಲಿತವಾಗಿ ಕೊಟ್ಟು 100% ರಿಸಲ್ಟ್ ತೊಗೊಳ್ಳೋದಕ್ಕೆ ಹೇಗೆ ಯಶಸ್ವಿ ಆದರಿ? ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಫ್ಟರ್ 12th ಸ್ಟ್ಯಾಂಡರ್ಡ್ ಅಂದರೆ PUC ಆದಮೇಲೆ ನಾವೇನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಲ್ಲನೂ CBSE ಪ್ಯಾಟರ್ನಲ್ಲಿ ಮತ್ತು ICSEಯಲ್ಲಿ ಓದಿರೋರಿಗೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಕಷ್ಟ ಆಗ್ತದೆ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು, ನಾನು ಒಂದೇ ಮಾತು ಹೇಳಿದೆ, ತುಂಬ ಟ್ಯಾಲೆಂಟೆಡ್. ಯಾರೋ ಅಂದ್ಕೊಳ್ತಾರೆ ನಮ್ಮ ಮಕ್ಕಳಿಗೆ ICSE ಓದೋಕ್ಕಾಗಲ್ಲ, CBSE ಓದೋಕ್ಕಾಗಲ್ಲ, ಅದಕ್ಕೆ ಹಳ್ಳಿಗಳಲ್ಲೆಲ್ಲ ನಾವು ಸ್ಟೇಟ್ ಸಿಲೆಬಸ್ ನಡೆಸೋಣ ಅಂತ ಒಂದು ಮೆಂಟಲಿ. ಬಟ್ ನಾನಿಲ್ಲಿ ಬಂದ ತಕ್ಷಣವೇ CBSE ಮಾಡಿದೆ, ICSE ಮಾಡಿದೆ, ನಾನು ಸ್ಟೇಟೇ ಮಾಡಿಲ್ಲ. ಯಾಕೆಂದರೆ ಐ ಹ್ಯಾವ್ ಗಾಟ್ 100% ಕಾನ್ಫಿಡೆನ್ಸ್ ಆನ್ ಅವರ್ ಚಿಲ್ಡ್ರನ್ಸ್. ಐ ನೋ ದಿ ಟ್ಯಾಲೆಂಟ್ ಆಫ್ ದಿ ಚಿಲ್ಡ್ರನ್ಸ್. ನಮ್ಮ ಮಕ್ಕಳು ತುಂಬ ಟ್ಯಾಲೆಂಟ್ ಇದ್ದಾರೆ. ಸ್ವಲ್ಪ ನಾವು ಅದನ್ನು ಟೀಚ್ ಮಾಡುವಾಗ ಸ್ವಲ್ಪ ಡೈಲ್ಯೂಟ್ ಮಾಡ್ತೀವಿ. ಡೈಲ್ಯೂಟ್ ಮಾಡಿ ಅದನ್ನು ಯಾವ ರೀತಿಯಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಮಾಡ್ತೀವಿ. ಮೋರ್ ಓವರ್ ವೆನ್ ವಿ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ CBSE ಆ್ಯಂಡ್ ICSE ಮಾಡ್ಕೊಂಡು ಹೋಗ್ತಾ ಇದ್ದರೆ ಬೈ ದ ಟೈಮ್ ದೆನ್ ರೀಚ್ ಹೈಸ್ಕೂಲ್ ಡೆಫಿನೆಟ್ಲಿ ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ಅದೇನು ದೊಡ್ಡ ಕಷ್ಟ ಅಂತ ಆಗಲ್ಲ. ತಾವು ಕ್ವಾಲಿಟಿ ಎಜುಕೇಷನ್ಗೆ ಆದ್ಯತೆ ಕೊಡ್ತೀರಾ? 100%. ವಿದ್ಯಾಸಂಸ್ಥೆಗಳು ಹಂತ ಹಂತವಾಗಿ ಬೆಳೀತಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಪದವಿನೂ ಇಲ್ಲಿ ಬರ್ಬೋದು. ತಾವು ಎಲ್ಲೋ ಒಂದು ಕಡೆ ಹೇಳಿದಿರಿ, KGಗೆ ಸೇರಿದಂಥ ಒಂದು ಮಗು ತಾನು ಪದವಿ ಮುಗಿಸ್ಕೊಂಡು ಹೋಗಬೇಕು ಅಂತ. ತಮ್ಮ ಮುಂದಿನ ಯೋಜನೆಗಳು ಏನಿದೆ? ಫಸ್ಟ್ ಇಲ್ಲಿ ಇಂಟೆನ್ಷನ್ ಏನಂದರೆ, ಈ ಏರಿಯಾದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಲ್ಲ, ಇಲ್ಲಿ ಸೇವೆ ಮಾಡಬೇಕು ಅಂತ ಬಂದಿರೋದು. ನಾನು ಭಗವಾನ್ ಸತ್ಯಸಾಯಿ ಬಾಬಾ ಅವರ ಫಾಲೋವರ್. ಸರ್ವೀಸ್ ಇಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ ನಮ್ಮ ಸ್ವಾಮಿ ಹೇಳ್ತಾಯಿದ್ರು.
ಸೊ ಅದಕ್ಕೆ ಇದೊಂದು ಸೇವೆ ನಾನು ಸೆಲೆಕ್ಟ್ ಮಾಡಿಕೊಂಡು ಸರ್ವಿಸ್ ಮಾಡೋಕ್ಕೆ ಬಂದಿರೋನು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನನ್ನ PUCಯಲ್ಲಿ ಈ ಬ್ಯಾಚ್ ಓದ್ತಾ ಇರೋವಂಥ ಮಕ್ಕಳು ಹೆಂಗಿದ್ದಾರೆ ಅಂದರೆ, ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ, ಸ್ವಲ್ಪ ಜನಕ್ಕೆ ದುಡ್ಡಿಗೆ ನಾವೇನೇ ನೀನು 40,000 ಕಟ್ಟು 30,000 ಕಟ್ಟು ಅಂದ್ರೂ ಅವ್ರಿಗೆ ಕಷ್ಟ ಪರಿಸ್ಥಿತಿ ಆಗಿಬಿಟ್ಟಿದೆ ನಾವು ಪರಿಸ್ಥಿತಿಯಲ್ಲಿ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ರೆ, ಎನಿ ಸ್ಟೂಡೆಂಟ್ ಹೂ ಗೆಟ್ಸ್ ಅಬೌವ್ 85% ಡಿಸ್ಟಿಂಕ್ಷನ್ ತೊಗೊಂಡ್ರೆ ಯಾವುದೇ ಶಾಲೆಯಲ್ಲಿ ನೀವು PUCಗೆ 1,000 ರೂಪಾಯಿಗೆ ನಾನು ಫ್ರೀ ಅಡ್ಮಿಷನ್ ಕೊಡ್ತೀನಿ ಅಂತ ಆ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅರೌಂಡ್ 50 ಸ್ಟೂಡೆಂಟ್ಸ್ನ ಲಾಸ್ಟ್ ಇಯರ್ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಸ್ವಲ್ಪ ಫೀಸ್ ಕಟ್ತಾರೆ. ಇವರು ಜಸ್ಟ್ ಓನ್ಲಿ 1,000 ರೂಪೀಸ್ ಫೀಸ್. ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀನಿ. ಯಾರಾದರೂ ಚೆನ್ನಾಗಿ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ SSLCಯಲ್ಲಿ ಇಫ್ ಯು ಗೆಟ್ 90+, ಯು ಕಮ್ ಟು ಮೀ. ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. 1,000 ರೂಪಾಯಿ ಕಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋ. ನಿನಗೆ ಯಾವ ಟೈಪ್ ಆಫ್ ಎಜುಕೇಷನ್ ಬೇಕು, ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಐ ಆಮ್ ದೇರ್. ಯು ವಾಂಟ್ ಟು ಬಿಕಮ್ ಎನ್ ಇಂಜಿನಿಯರ್, ಯು ವಾಂಟ್ ಟು ಬಿಕಮ್ XYZ ಲಾಯರ್, ವಿ ಆರ್ ದೇರ್ ಟು ಹೆಲ್ಪ್ ಯು ಔಟ್. ಸೊ ಆ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಒಂದು ಸೇವೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಸೆಕೆಂಡ್ ಥಿಂಗ್, ನನ್ನ ಮಗಳಿದ್ದಾಳೆ, ಶಿ ಈಸ್ ಎ ಡಾಕ್ಟರ್ ಸರ್ಜನ್ ಆ್ಯಂಡ್ ಶಿ ಈಸ್ ಎ ಸೂಪರ್ ಸ್ಪೆಷಾಲಿಟಿ, ಡಾಕ್ಟರ್ ಶ್ವೇತಾ ವೇಣುಗೋಪಾಲ್. ನಾನೇನು ಮಾಡಿದೆ, ಐ ಅಪ್ಲೈಡ್ ಫಾರ್ ದಿ ಗೌರ್ಮೆಂಟ್ ಫಾರ್ ದಿ ಯೂನಿವರ್ಸಿಟಿ. ಸೊ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ನನಗೆ ಯೂನಿವರ್ಸಿಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ. ಐ ಹ್ಯಾವ್ ಗಾಟ್ ಆರ್ಡರ್ಸ್ ಸ್ಯಾಂಕ್ಷನ್, ಕ್ಯಾಬಿನೆಟ್ಟಲ್ಲಿ ಸ್ಯಾಂಕ್ಷನ್ ಆಯಿತು, ಗವರ್ನರ್ ಸೈನ್ ಹಾಕಿ ಗೆಜೆಟ್ ನೋಟಿಫಿಕೇಷನ್ ಹಾಕಿ ಕೊಟ್ಟಾಯಿತು, ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ. ಸೊ ಅದಕ್ಕೆ ನನ್ನ ಮಗಳಿಗೆ ನಾನು MBBS ಸೇರಿಸಿದಾಗ ಒಂದು ಮಾತು ಹೇಳಿದೆ, ನೋಡು ಮಗನೇ, ನೀನು ಓದಬೇಕು ಡಾಕ್ಟರು, ನಾಟ್ ಟು ಮೇಕ್ ಮನಿ. ನಮ್ಮ ಹಳ್ಳಿಗಳ ಕಡೆ ಒಂದು ಬ್ಯೂಟಿಫುಲ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್, ಇನ್ಸ್ಟಿಟ್ಯೂಷನ್ಸ್ ನೀನು ನಡೆಸಬೇಕು. ಆ ಒಂದು ಸೇವೆ ಭಾವನೆ ಇದ್ದರೆ ಮಾತ್ರ ನೀನು ಮೆಡಿಕಲ್ ಹೋಗು, ಇಲ್ಲಾಂದರೆ ಯಾವುದಾದ್ರೂ ಓದ್ಕೋ, ಒಂದು ಸ್ಕೂಲ್ ನಡೆಸ್ಕೋ ಅಂತ ಹೇಳಿದೆ. ಆ್ಯಂಡ್ ಅವಳು ಅದೇ ರೀತಿಯಾಗಿ ಓದಿ ಬಂದಿದ್ದಾಳೆ, ಡೆಡಿಕೇಟೆಡ್. ಆ್ಯಂಡ್ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ, ಇಫ್ ಎ ಚೈಲ್ಡ್ ಜಾಯಿನ್ಸ್ ಫಾರ್ KG, ಶಿ ಹ್ಯಾಸ್ ಟು ಕಂಪ್ಲೀಟ್ PG ಆ್ಯಂಡ್ ಗೋ ಔಟ್ ಆಫ್ ದಿ ಇನ್ಸ್ಟಿಟ್ಯೂಷನ್. KG to PG ಇದೇ ಒಂದು ಕಾನ್ಸೆಪ್ಟು. ನಾನು ಪ್ರಾಸ್ಪೆಕ್ಟರ್ಸ್ ಮಾಡಬೇಕು ಅಂತಿದ್ದೀನಿ. ಯೂನಿವರ್ಸಿಟಿ ಆನೇಕಲ್ಲಲ್ಲಿ ಮಾಡ್ತೀವಿ, ಎಲ್ಲ ಇಲ್ಲೇ ಮಾಡ್ತೀವಿ. ನಮ್ಮ ಮಕ್ಕಳು ಯಾರು ಓದಬೇಕು ಅಂತಿದ್ದಾರೋ, ಡ್ರೀಮಿಂಗ್ ಎ ಸ್ಮಾಲ್ ಥಿಂಗ್ ಈಸ್ ಎ ಕ್ರೈಮ್. ವಿ ಹ್ಯಾವ್ ಟು ಡ್ರೀಮ್ ಬಿಗ್ ಡ್ರೀಮ್ಸ್. ಆ ಥರ ಯಾರು ದೊಡ್ಡ ಕನಸು ಕಾಣಕ್ಕೆ ತಯಾರಿದ್ದಾರೋ ಅವರು ನನ್ನ ಹತ್ರ ಬನ್ನಿ, ಯು ಕಮ್ ಟು ಮೀ. ಮತ್ತು ಅಲ್ಲೆಲ್ಲೋ ಇದೆ, ದೂರದಾಗಿದೆ, ಒಂದು 500 ಕಿಲೋಮೀಟ್ರ್ ಹೋದರೆ ಒಳ್ಳೆ ಕಾಲೇಜ್ ಇದೆ, ಇಲ್ಲೆಲ್ಲ ಕಾಲೇಜ್ ಇದೆ ಅಂದರೆ ದಟ್ ಈಸ್ ಲೆಫ್ಟ್ ಟು ಯು, ದಟ್ ಈಸ್ ಯುವರ್ ಡಿಸಿಷನ್. ಬಟ್ ಯು ವಾಂಟ್ ಟು ಡೂ ಸಮಥಿಂಗ್. ನಮ್ಮ ಮಕ್ಳಿಗೆ ಹೇಳ್ತೀನಿ, ನಮ್ಮ ಪೋಷಕರಿಗೆ ಹೇಳ್ತೀನಿ, ಯು ಕಮ್ ಟು ಬಾಲ್ವಿನ್ಸ್. ದುಡ್ಡುಗೋಸ್ಕರ ಅಲ್ಲ, ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ. ಮತ್ತು ಭಗವಾನ್ ಸತ್ಯಸಾಯಿ ಬಾಬಾ ಅವ್ರ ಬ್ಲೆಸ್ಸಿಂಗ್ಸಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸೋದ್ರಿಂದ ಹ್ಯೂಮನ್ ವ್ಯಾಲ್ಯೂಸ್ ಅದೆಲ್ಲ ಕೊಡ್ತೀವಿ. ಸೊ ಹೈಯರ್ ಎಜುಕೇಷನ್ಸ್ ಬಗ್ಗೆ ಇನ್ನೊಂದು ಏನೇನು ಮಾಡಬೇಕು ಅಂತಿದ್ದೀವಿ. ಈ ಏರಿಯಾದಲ್ಲಿ ಎಲ್ಲ ನನ್ನ 2ನೇ ಮಗಳಿಗೆ ಒಪ್ಪಿಸ್ತಾ ಇದ್ದೀನಿ. ಸೊ ನಮ್ಮ ಊರಿನಲ್ಲಿ ನಮ್ಮ ಜನಕ್ಕೆ ನೀವೇನು ಸೇವೆ ಮಾಡಬೇಕಮ್ಮ, ನೀನು ಮಾಡಬೇಕು ಅಂತೇಳಿ ಅದಕ್ಕೆ ಇವತ್ತು ಅವಳನ್ನ ಬಂದಿದೆ. ತಾವು ಸಾಕಷ್ಟು ಸಮೂಹ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳು ನಡೆಸ್ತಿದ್ದೀರಾ. ಬೇರೆ ವಿದ್ಯಾಸಂಸ್ಥೆಗಳು ಇಟ್ಕೊಂಡಿರೋಂಥವ್ರಿಗೆ ಒಂದು ಸಿಂಗಲ್ ವರ್ಡ್ ಮೆಸೇಜ್. ಇವತ್ತು ವಿದ್ಯೆ ವ್ಯಾಪಾರೀಕರಣವಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಒಂದು ಒಳ್ಳೆ ಮೆಸೇಜ್. ಫಸ್ಟ್ ವರ್ಡ್, ಎಜುಕೇಷನ್ ಶುಡ್ ನಾಟ್ ಬಿಕಮ್ ಎ ಕಮರ್ಷಿಯಲ್ ಆ್ಯಂಡ್ ನೋಬಡಿ ಶುಡ್ ಕನ್ಸಿಡರ್ ಎಜುಕೇಷನ್ ಬಿಸ್ನೆಸ್ ಅಂತ ಹೇಳಬಲೇಬಾರ್ದು, ಯಾವ ಬಾಯಲ್ಲಿ ಇರಬಾರ್ದು. ಎಜುಕೇಷನ್ ಇದೆ ಸರ್ವಿಸ್ ಇಂಡಸ್ಟ್ರಿ. ಇದು ನಾವು ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ದುಡ್ಡು ಬೇಕು ಮನುಷ್ಯನಿಗೆ, ಬಟ್ ದುಡ್ಡೇ ಬೇಕು ಅಂತ ನಾವು ಅಲಿಬಾರ್ದು. ಮತ್ತು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸಿಂದ ನಾವು ಸೇವೆ ಮಾಡ್ತಾಯಿದ್ರೆ ದುಡ್ಡು ಬರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು. ದುಡ್ಡು ಬ್ಲಡ್ಡು ಸ್ಟಾಕ್ ಇರಬಾರ್ದು ಅಂತ ನಮ್ಮ ಬಾಬಾ ಹೇಳ್ತಾಯಿದ್ರು. ದುಡ್ಡಾಗಲಿ ಬ್ಲಡ್ ಆಗಲಿ ಇಟ್ ಶುಡ್ ನಾಟ್ ಬಿಕಮ್ ಸ್ಟಾಕ್. ಸೊ ಅದು ರೊಟೇಷನ್ ಆಗ್ತಾ ಇರಬೇಕು. ಆ ರೀತಿಯಾಗಿ ನಾನು ಎಲ್ಲ ಸಂಸ್ಥೆಗಳು ನಡೆಸೋರ್ಗೂ ಹೇಳ್ತೀವಿ, ನಾನು ಎಲ್ಲರಿಗೂ ಹೇಳ್ತೀನಿ, ಮತ್ತು ಪೋಷಕರಿಗೂ ಹೇಳ್ತೀನಿ, ಯಾರಾದರೂ ಚೆನ್ನಾಗಿ ಓದೋರಿಗೆ ನಾವು ಎನ್ಕರೇಜ್ ಮಾಡಿ. ನಿಮ್ಮ ಟ್ರಸ್ಟ್ ವತಿಯಿಂದ ಉಚಿತ ವ್ಯಾಸಂಗಕ್ಕೆ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಮಾಡ್ತಾಯಿದ್ದೀವಿ. ಈಗ ನಾವು ಓವರಾಲು ನಮ್ಮ ಆನೇಕಲ್ಲಲ್ಲಿ ಮೋರ್ ದೆನ್ 100 ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಕಂಪ್ಲೀಟ್ ಫ್ರೀ ಎಜುಕೇಷನ್. ಮೋರ್ ದೆನ್ 100 ಸ್ಟೂಡೆಂಟ್ಸ್ಗೆ ಇಲ್ಲಿ ನಾವು PUC ಪ್ಲಸ್ ಹೈಸ್ಕೂಲಲ್ಲಿ ಇಟ್ ಈಸ್ ಮೋರ್ ದೆನ್ 100, ನಾಟ್ ಲೆಸ್ ದೆನ್ 100. ಇನ್ನೂ ಜಾಸ್ತಿ ಇರ್ತದೆ ಫಿಗರ್ಸ್, ಅವ್ರಿಗೆ ಮಾಡಿಕೊಡ್ತಾಯಿದ್ದೀವಿ. ಮತ್ತು ಕೆಲವರು ಬರ್ತಾರೆ, ಸ್ವಲ್ಪ ಕಷ್ಟದಲ್ಲಿರ್ತಾರೆ ನನ್ನ ಹತ್ರ ಇಲ್ಲಿ ಲೋಕಲಲ್ಲಿ, ಸರ್ ನಮ್ಮದು ಇಷ್ಟು ಕಟ್ಟೋಕ್ಕಾಗಲ್ಲ. ಆಯ್ತಪ್ಪ, ಏನು ಮಾಡ್ತೀವಿ, ಏನು ಕಟ್ಟಬೇಕು, ರೈಟ್. ಬಟ್ ದುಡ್ಡಿಲ್ಲ ಅಂಥೇಳಿ ಮಗುನ ಡೋಂಟ್ ವಿತ್ಡ್ರಾ ದಿ ಚೈಲ್ಡ್ ಫ್ರಮ್ ದಿ ಬಾಲ್ವಿನ್ಸ್. ವಿ ಆರ್ ದೇರ್.
ಇಷ್ಟೇ ಹೇಳೋದು, ಎಲ್ಲರಿಗೂ ಹೇಳೋದು, ಎಜುಕೇಷನ್ನು ಭಾಳ ಮುಖ್ಯವಾದವರು. ಪಕ್ಕದ ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆಯವರು ತಿಮ್ಮಯ್ಯನವರು ಅಂತೆ. ಅವರು ನನಗೆ 24 ವಯಸ್ಸಲ್ಲಿ ತೀರೋಗ್ಬಿಟ್ರು. ದಟ್ ಈಸ್ ದಿ ಓನ್ಲಿ ಟ್ರಾಜಿಡಿ ಇನ್ ಮೈ ಲೈಫ್. ಐ ಆಮ್ ಓನ್ಲಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಐ ಡೋಂಟ್ ಹ್ಯಾವ್ ಎನಿ ಅದರ್ ಆ್ಯಕ್ಟಿವಿಟಿ ದ್ಯಾನ್ ದಿಸ್. ನೆಕ್ಸ್ಟ್ ಏನಂದರೆ ಸ್ಪಿರಿಚುವಲ್ ಆ್ಯಕ್ಟಿವಿಟಿ. ಐ ಆಮ್ ನಾಟ್ ಇನ್ ಟು ಪಾಲಿಟಿಕ್ಸ್, ಐ ಆಮ್ ನಾಟ್ ಇನ್ ಟು ಎನಿ ಅದರ್ ಬಿಸ್ನೆಸ್. ನಾನು ಯಾವುದಕ್ಕೆ ಹೋಗೋದಿಲ್ಲ. ನಮ್ಮ ಮಕ್ಕಳಿಗೂ ಅದೇ ಹೇಳ್ತಾ ಇದ್ದೀನಿ, ಬಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಇಷ್ಟು ಹೇಳ್ದೆ. ಥ್ಯಾಂಕ್ ಯು. ಸಾಯಿರಾಮ್. ಶಿಕ್ಷಣ ಒಂದೇ ಸಾಲದು, ವಿದ್ಯೆ ಜೊತೆಗೆ ಸಂಸ್ಕಾರನೂ ಕೊಡಬೇಕು. ದೇಶೀಯ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರವನ್ನು ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೂ ನೀಡಿದಲ್ಲಿ ಬಲಿಷ್ಠ ಭಾರತ ಕಟ್ಟುವಂಥ ಕನಸು ಖಂಡಿತ ಸಾಧ್ಯವಾಗುತ್ತೆ. ಅಬ್ದುಲ್ ಕಲಾಂ ಅವ್ರ ಕನಸನ್ನು ನಾವು ನನಸು ಮಾಡ್ಬೋದು. ಭಾರತ ದೇಶವನ್ನು ನಾವು ಉತ್ಕೃಷ್ಟದ ಒಂದು ಹಂತಕ್ಕೆ ಒಯ್ಬೋದು ಅಂತಂದ್ಬಿಟ್ಟು ಡಾಕ್ಟರ್ ಟಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಸ್ವತಃ ತಾವು ಶಿಕ್ಷಣದ ಜೊತೆಗೆ ಆಧ್ಯಾತ್ಮದಲ್ಲೂ ಯಾವ ರೀತಿ ತೊಡಗಿಸ್ಕೊಂಡಿದ್ದೇವೆ. ಶಿಕ್ಷಣದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಆರ್ಥಿಕವಾಗಿ ಬಡ ಜನತೆಗೂ ಶಿಕ್ಷಣ, ಇಂತಹ ಎಲ್ಲ ಒಂದು ಪರಿಕಲ್ಪನೆಯನ್ನು ಸಾಕಾರ ಮಾಡಿದ್ದಾರೆ. ಮಾಡಬೇಕು ಅಂತಲ್ಲ, ಸಾಕಾರ ಮಾಡಿದ್ದಾರೆ. ಈಗೇನು PU ಇದೆ, ಇದನ್ನು ಒಂದು ಯೂನಿವರ್ಸಿಟಿ ಮಾಡಬೇಕು. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಂಗಳೂರು ನಗರಕ್ಕೂ ಸೇರಿಕೊಂಡಿದೆ ಆನೇಕಲ್ಲು. ಎಲ್ಲ ಸಮೂಹ ಸಂಸ್ಥೆಗಳಿಗೆ ಒಂದು ವಿವಿ ಸ್ಥಾಪನೆ ಮಾಡಿ ಉತ್ಕೃಷ್ಟವಾದ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಮಹದಾಸೆಯನ್ನು ಹುಟ್ಟಿದ್ದಾರೆ. ಸರ್, ತಮ್ಮ ಎಲ್ಲ ಆಶಯಗಳು ಅತಿ ಶೀಘ್ರವಾಗಿ ನೆರವೇರಲಿ. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ಈ ಎಲ್ಲ ಸವಲತ್ತುಗಳು ಸಿಗಲಿ ಅಂತಂದ್ಬಿಟ್ಟು ನಮ್ಮ ಬ್ಲೂಮ್ TV ಆಶಯ ವ್ಯಕ್ತಪಡಿಸ್ತೇವೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಾಯಿ ಸ್ಮಿತಾ. ಓಕೆ, ಎಷ್ಟು ಬಂದಿದೆ ಈ ಬಾರಿ CBSE ಪರ್ಸೆಂಟೇಜ್? 87 ಬಂದಿದೆ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಏನಾ? ಓಕೆ, ಎಷ್ಟು ಬಂದಿದೆ ಈ ಬಾರಿ ಪರ್ಸೆಂಟೇಜ್ CBSE? 87% ಬಂದಿದೆ. ಸೂಪರ್. ಯಾವ ರೀತಿ ತಯಾರಿಯನ್ನು ನಡೆಸಿದ್ರಿ ಎಕ್ಸಾಮ್ ಪಾಸ್ ಆಗೋದಕ್ಕೆ? ಇಷ್ಟು ಪರ್ಸೆಂಟೇಜಲ್ಲಿ ಬರೋದಕ್ಕೆ? ಎಕ್ಸಾಮ್ ಇರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೆ. ಅಷ್ಟೇ ಖುಷಿಯಾಗಿದೆ. ಎಕ್ಸಾಮ್ ಬರೀತಿದ್ದೀವಿ CBSE, ಸೊ ತುಂಬ ಖುಷಿಯಾಗಿ ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜು ಬಂತು. ಓಕೆ, ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? Priyanka M. Gowda. I'm an ICSE student and I've scored 92%. Okay, super. I'm lucky to study in this institution where I've got so much of knowledge which has helped me for my future. Okay, thank you. Next future ಗೆ ನಿಮಗೆ ಆಲ್ ದ ಬೆಸ್ಟ್. Thank you. ಲಿಶಾ ಎಮ್ ರೆಡ್ಡಿ ಅಂತ. ಈ ಬಾರಿ ಎಷ್ಟು ಪರ್ಸೆಂಟೇಜ್ ಇದೆ? ಈ 90.5% ಬಂದಿದೆ. ಸೂಪರ್. ಯಾವ ರೀತಿ ಸ್ಟಡೀಸ್ ನಡೆಸಿದ್ರಿ? ನಮ್ಮ ಪ್ರಿನ್ಸಿಪಲ್ ತುಂಬಾ ಕಷ್ಟಪಟ್ಟಿದ್ದಾರೆ. ಯೂಶ್ವಲಿ ಎಲ್ಲ ಕಾಲೇಜಸಲ್ಲಿ ಬರೀ ಪ್ರಿಪ್ರೇಟ್ರೀಸ್ ಕೊಡ್ತಾರೆ, ಬಟ್ ನಮ್ಮದ್ರಲ್ಲಿ ಪ್ರಿಪ್ರೇಟ್ರಿ ಕೊಟ್ಟು ನೆಕ್ಸ್ಟ್ ಪ್ರಿಪ್ರೇಟ್ರಿಗೆ ಇದು ಮಾಡಿದ್ದಾರೆ. ಅದನ್ನು ಚೇರ್ಮನ್ ಸರ್ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಬರ್ದೇ ತುಂಬ ಅಭ್ಯಾಸ ಆಗಿದೆ. ಮತ್ತು ಕರೆಕ್ಷನ್ನು ಅಷ್ಟೇ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಬೋರ್ಡಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಮಾಡಿದ್ದಾರೆ. ಸೊ ನಮಗೆ ಬೋರ್ಡಲ್ಲಿ ಈಸಿ ಅನ್ನಿಸ್ತು. ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಂದನ ಅಂತ. ಓಕೆ, ಎಷ್ಟು ಪರ್ಸೆಂಟೇಜ್ ಇದೆ? ನಂದು 94.5 ಇದೆ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್, ನೆಕ್ಸ್ಟ್ ಫ್ಯೂಚರ್. ಥ್ಯಾಂಕ್ ಯು. ನನ್ನ ಹೆಸರು ಹಿತೈಷಿ ಗೌಡ ಅಂತ. ಈಗ 10th ಮುಗಿಸಿದ್ದೀನಿ. ನಂದು 90% ಬಂದಿದೆ 10th. ಒಳ್ಳೆ ಮಾರ್ಕ್ಸ್ ಬಂದಿದೆ. ಒಳ್ಳೆ ಸ್ಕೂಲ್ ಇದೆ ಇದು. ಆ್ಯಕ್ಚುಲಿ ಹೆಡ್ಗಲ್ ಆಗಿದೆ 1 year 10th. ಒಳ್ಳೆ ಸ್ಪೋರ್ಟ್ಸ್ ಇನ್ಕ್ರಿಮೆಂಟ್ ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿದೆ. ಐ ವಾಸ್ ಕಮಿಂಗ್ ಫ್ರಮ್ ಹೊಸೂರು, ತಮಿಳ್ನಾಡಿಂದ ಬರ್ತಿದೆ. ತುಂಬ ದೂರ ಇದೆ, ಫಾರ್ ಇದೆ. ಅಲ್ಲಿ ಒಳ್ಳೆ ಸ್ಕೂಲ್ಸ್ ಇದ್ದಾವೆ ಅಲ್ಲಿ, ಬಟ್ ಇಲ್ಲಿ ಚೆನ್ನಾಗಿದೆ ಸ್ಕೂಲ್. ಒಳ್ಳೆ ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಇದೆ, ಆ್ಯಕ್ಟಿವಿಟಿ ಚೆನ್ನಾಗಿ ಕೊಡ್ತಿದ್ದಾರೆ, ಎಜುಕೇಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ಇಲ್ಲಿ ಕಂಫರ್ಟಬಲ್ ಇತ್ತು, ಚೆನ್ನಾಗಿತ್ತು, ಒಳ್ಳೆ ಚೆನ್ನಾಗಿತ್ತು. ಐ ವಾಸ್ ಜಾಯ್ನಿಂಗ್. ಇನ್ನು ಶಾಲೆಯ ಪ್ರಾಂಶುಪಾಲರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸಾಯಿರಾಮ್. ನನ್ನ ಹೆಸರು ಸತೀಶ್ ಅಂತ, CBSE ಪ್ರಿನ್ಸಿಪಲ್ ಆನೇಕಲ್ ಟೌನ್ ಕ್ಯಾಂಪಸ್. ಈ ವರ್ಷ ನಮಗೆ 2019 ಮತ್ತು 2020ನೇ ಸಾಲಿನಲ್ಲಿ CBSE ಪರೀಕ್ಷೆಯಲ್ಲಿ 100% ರಿಸಲ್ಟ್ ಬಂದಿರುತ್ತೆ. ಇದಕ್ಕೆ ನಮಗೆಲ್ಲ ತುಂಬ ಖುಷಿಯಾಗಿದೆ. ಮೊದಲಿಗೆ ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ಯುವರ್ ಬೆಸ್ಟ್ ರಿಸಲ್ಟ್. ಯು ಹ್ಯಾವ್ ಸೆಕ್ಯೂರ್ಡ್ ಅಸ್ 100% ರಿಸಲ್ಟ್. ಥ್ಯಾಂಕ್ ಯು ವೆರಿ ಮಚ್. This 100% result is not only coming from 2 years or 3 years. Since starting of Baldwin, we are securing 100% result. We are very happy. And firstly, I would like to thank our management people, Dr. T. Venugopal sir, founder and chairman of New Baldwin Group of Institution. And I would like to thank Finance Director, Srimati Sri Saubhagyati Venugopal ma'am. They supported us a lot. They provided all the facilities what we required. ನಮ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಟು ನಮಗೆ ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ತುಂಬ ಅತ್ಯುತ್ತಮವಾದಂಥ ಲ್ಯಾಬ್ಸ್ ಇದೆ, ಲೈಬ್ರರಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕೋ ಎಲ್ಲ ಇದೆ. ಅದನ್ನೆಲ್ಲ ಕೊಟ್ಟು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಶಿಕ್ಷಕ ವರ್ಗದವರು ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಒಳ್ಳೆ ಎಫಿಷಿಯೆಂಟ್ ಟೀಚರ್ಸ್ ಇದ್ದಾರೆ.
ಅವರು ಎಲ್ಲ ಚೆನ್ನಾಗಿ ಪಾಠವನ್ನು ಮಾಡಿದ್ರಿಂದ ನಮಗೆ ಇವತ್ತು 100% ರಿಸಲ್ಟ್ ಬಂದಿದೆ. ಮತ್ತು ಟೀಚರ್ಸ್ಗೆ ವರ್ಕ್ಶಾಪ್ಸನ್ನು ಮ್ಯಾನೇಜ್ಮೆಂಟ್ ಅವರು ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತಾರೆ. ವರ್ಕ್ಶಾಪನ್ನು ಕಂಡಕ್ಟ್ ಮಾಡೋದ್ರ ಮುಖಾಂತರ ಟೀಚರ್ಸನ್ನು ಅವರಲ್ಲಿರ್ತಕ್ಕಂಥ ಎಫಿಷಿಯನ್ಸಿಯನ್ನು ಇಯರ್ ಬೈ ಇಯರ್ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಇದಕ್ಕೆ ಇದರ ಒಂದು ಫಲಿತಾಂಶವಾಗಿ ನಮಗೆ ಇವತ್ತು 100% ರಿಸಲ್ಟ್ ಬಂದಿರುತ್ತೆ. ಸುಮಾರು 120 ಜನ ವಿದ್ಯಾರ್ಥಿಗಳು SSLCಯಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. 120 ಜನದಲ್ಲಿ 70ಕ್ಕಿಂತ ಅಧಿಕವಾಗಿ ಅತ್ಯುನ್ನತವಾದಂಥ ದರ್ಜೆಯಲ್ಲಿ ಪಾಸಾಗಿರ್ತಾರೆ. 40 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ನಮ್ಮ ಶಾಲೆಗೆ ಉತ್ತಮ ಹೆಸರನ್ನು ತಂದುಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕವನ್ನು ಪಡೆದು ತನ್ನ ಜೀವನವನ್ನು ರೂಪಿಸ್ಕೊಡ್ಬೇಕು ಅಂತಂದರೆ ಶಿಕ್ಷಕನ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಸೊ ಅಂತಹ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬೋಧನೆಯನ್ನು ಮಾಡ್ತಾರೆ ಅದೇ ದಾರಿಯಲ್ಲಿ ವಿದ್ಯಾರ್ಥಿಗಳು ಕೂಡ ನಡೆದುಕೊಂಡು ಹೋಗ್ತಾರೆ. ಸೊ ಇವತ್ತು ನಮ್ಮೊಂದಿಗೆ ನ್ಯೂ ಬಾಲ್ಡ್ವಿನ್ ಶಾಲೆಯ ಶಿಕ್ಷಕರು ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. CBSEಯಲ್ಲಿ 100ಕ್ಕೆ 100 ಅಂಕ ಪಡೆದಿರೋದ್ರಿಂದ ಯಾವ ರೀತಿ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. CBSEಯಲ್ಲಿ ಉತ್ತಮ ಅಂಕ ಬಂದಿದೆ, 100ಕ್ಕೆ 100 ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಸೊ ಯಾವ ರೀತಿ ಇತ್ತು ನಿಮ್ಮ ಇದರಲ್ಲಿ ಎಫರ್ಟ್ ಅಂತ ಹೇಳೋದಾದ್ರೆ? ಆ್ಯಕ್ಚುಲಿ ನಮ್ಮ ಸ್ಕೂಲೆಲ್ಲ ಗೈಡೆನ್ಸ್ ಯಾರು ಅಂತಂದರೆ ನಮ್ಮ ಫೈನಾನ್ಸ್ ಡೈರೆಕ್ಟರ್ ಮತ್ತು ಡೀನ್ ಆಗಿರುವಂಥ ಸೌಭಾಗ್ಯವತಿ ವೇಣುಗೋಪಾಲ್ ಮೇಡಮ್ ನಮಗೆ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮತ್ತು ಗೈಡೆನ್ಸ್ ಮಾಡ್ತಾರೆ. ಸೊ ಅವ್ರು ಮಾಡಿರೋ ಪ್ಲ್ಯಾನಿಂಗ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ತುಂಬ ಉತ್ತಮ ಬೋಧನೆಯನ್ನು ನಮ್ಮ ಕೈಯಿಂದ ನಾವು ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಅದೇ ಥರ ನಾವು ಮಕ್ಳಿಗೂ ಅವರು ಬರೀ ಬೋಧನೆ ಅಲ್ಲದೆ ನಾವು ಅವ್ರ ಮಕ್ಕಳ ಕ್ಯಾರೆಕ್ಟರ್ ಕೂಡ ಬಿಲ್ಡಪ್ ಮಾಡೋದಕ್ಕೆ ನಾವು ತುಂಬ ಉತ್ತಮವಾಗಿ ಅವ್ರಿಗೆ ಕೋಚಿಂಗ್ ಮಾಡ್ತೀವಿ. ನಮ್ಮ CBSEಯಲ್ಲಿ ಉತ್ತಮ ಅಂಕ ಬಂದಿದೆ, ಹೇಗಿದೆ, ಹೇಗೆ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ತುಂಬಾ ಎಫರ್ಟ್ಸ್ ಹಾಕಿ ಮಾರ್ಕ್ಸ್ ತೆಗೆದಿದ್ದಾರೆ. ಅದ್ರ ಜೊತೆ ನಮಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಯಾರಾದರೂ ಕಮ್ಮಿ ಮಾರ್ಕ್ಸ್ ತೊಗೊಂಡಿರೋರಿಗೆ ಅವ್ರಿಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಜಾಸ್ತಿ ತೊಗೊಳ್ಳೋ ಥರ ಎಲ್ಲ ನಾವು ಅವ್ರನ್ನ ಪ್ರಿಪೇರ್ ಮಾಡಿದ್ವಿ. ಅದರಲ್ಲೂ ಮೇಯ್ನಾಗಿ ಸ್ವಲ್ಪ ಕಮ್ಮಿ ಓದೋರಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಸಪ್ರೇಟ್ ಕ್ಲಾಸಸ್ ಮಾಡಿ ಟ್ಯೂಷನ್ಸ್ ಎಲ್ಲ ತೊಗೊಂಡು ಅವ್ರಿಗೆ ಪ್ರಿಪೇರ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ಕೃಷ್ಟ ಶಿಕ್ಷಣವನ್ನು ನೀಡುವಂಥ ಒಂದು ವಿದ್ಯಾಸಂಸ್ಥೆಯನ್ನು ತಮಗೆ ಪರಿಚಯ ಮಾಡಿದ್ವಿ. ಬರೀ ವಿದ್ಯಾಸಂಸ್ಥೆ ಅಂದರೆ ಕಟ್ಟಡ ಅಷ್ಟೇನಾ? ಕಟ್ಟಡದಲ್ಲೂ ಸಾಕಷ್ಟು ವಿನ್ಯಾಸಗಳಿರುತ್ತೆ. ಇಲ್ಲಿ ಹಲವಾರು ಬ್ಲಾಕ್ಗಳು ನೋಡಿದ್ದೇವೆ. ಒಂದೊಂದು ಬ್ಲಾಕ್ಗೆ ಒಂದು ವಿಶಿಷ್ಟವಾದ ಹೆಸರು. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಂಥದ್ದು. ಇಲ್ಲಿನ ಸಸ್ಯಶ್ಯಾಮಳಿಯೂ ಅಷ್ಟೇ ವಿಭಿನ್ನವಾಗಿದೆ. ಹಲವಾರು ಮರಗಳು, ಈ ವೃಕ್ಷಗಳು, ಒಂದು ಹೂವಿನ ಗಿಡಗಳು. ಯಾಕಿದ್ದನ್ನು ಹೇಳ್ತಿದ್ದೀನಿ? ವಿದ್ಯೆ ಕಲಿಯೋದಕ್ಕೆ ಒಂದು ಪರಿಸರ, ಉತ್ತಮವಾದ ಪರಿಸರ ಬೇಕು. ಅದಕ್ಕೂ ಮಿಗಿಲಾದಂಥದ್ದು ಇಲ್ಲಿದೆ. ಹೌದು, ಪ್ರತಿ ತಂದೆ ತಾಯಿ ಏನು ಕೇಳ್ತಾರೆ? ಆರೋಗ್ಯ, ಶಿಕ್ಷಣ, ಉದ್ಯೋಗ. ನಾವು ಎಲ್ಲ ಸಂಸ್ಥೆನಲ್ಲೂ ಗುಣಮಟ್ಟದ ಶಿಕ್ಷಣ ಕೇಳ್ತೇವೆ. ಹಾಗಾದರೆ ಆರೋಗ್ಯ ನೋಡಿ, ಅದನ್ನೇ ಹೇಳೋದು ಕೊಟ್ಟಿದ್ದೇನೆ. ಈ ಒಂದು ಬಾಲ್ಡ್ವಿನ್ ವಿದ್ಯಾ ಸಮೂಹ ಸಂಸ್ಥೆಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡ್ತಾರೆ. ಏನು ಬರೀ ಒಂದು ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ? ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಅವರು. ಡಾಕ್ಟರ್ ಶ್ವೇತಾ ಅವರು ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪದವಿಗಳನ್ನು ಬರ್ತಿದ್ದಾರೆ. MBBS ಆದ ನಂತರ MS ಜನರಲ್ ಸರ್ಜರಿ ಮಾಡಿದ್ದಾರೆ. ಅವರೊಂದು ನರ್ಸಿಂಗ್ ಹೋಮ್ ತೆಗೆದುಕೊಂಡು ಸಾಕಷ್ಟು ಗಳಿಸ್ಬೋದಾಗಿತ್ತು. ಅವ್ರು ಏನು ಇನ್ವೆಸ್ಟ್ಮೆಂಟ್ ಇದೆ. ಆದರೆ ಮುಂದುವರೆದು ಅವರು FIA-GBS ಈ ಒಂದು ಕೋರ್ಸ್ ಮಾಡಿದ್ರು. ಏನಿದ್ರೆ ವಿಶೇಷತೆ? ಬಹುಶಃ ಒಂದು ವೈದ್ಯರಾಗಿ ಆಕೆಯೇ ಅದನ್ನು ಹೇಳ್ತೆ ಚೆನ್ನಾಗಿರುತ್ತೆ. ಅಷ್ಟಕ್ಕೆ ಅವರು ವ್ಯಾಸಂಗ ಮುಗಿಯೋದಿಲ್ಲ. ಅವರು MCH ಇನ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಈಗ ನಾವು ಸಾಕಷ್ಟು ಜನಗಳನ್ನ ನೋಡಿದ್ದೇವೆ, ತಾರೆಯರು, ಉದ್ಯಮಿಗಳು. ಅವರು ತಮ್ಮ ಒಂದು ಇರೋದಕ್ಕಿಂತಲೂ ಇನ್ನೂ ಹೆಚ್ಚು ಅಂದವಾಗಿ ಕಾಣಬೇಕು. ಎಲ್ಲೋ ಒಂದು ಅಪಘಾತದಲ್ಲೋ ಮತ್ತೆಲ್ಲೋ ತಮ್ಮ ಯಾವುದಾದ್ರು ಒಂದು ಅಂಗ ಊನಾಗಿದ್ದರೆ ಅದನ್ನು ಹೆಚ್ಚು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಈ ಎಲ್ಲ ವಿಶಿಷ್ಟವಾದ ಗುಣಗಳನ್ನು, ವಿಶಿಷ್ಟವಾದ ಪದವಿಗಳನ್ನು ಹೊಂದಿರುವಂಥವರು ವಿದ್ಯಾಸಂಸ್ಥೆಯಲ್ಲಿ ಏನಪ್ಪ ಒಳ್ಳೆ ದೊಡ್ಡ ಹಾಸ್ಪಿಟಲ್ ಮಾಡ್ಬೋದಾಗಿತ್ತಲ್ಲ, ಅದನ್ನು ಮಾಡೋ ಉದ್ದೇಶ ಇದೆ. ಈಗ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಏನು ಈ ಒಂದು ಬಾಲ್ಡ್ವಿನ್ ಸಮೂಹ ಸಂಸ್ಥೆಗಳಿದೆ, ಡಾಕ್ಟರ್ T ವೇಣುಗೋಪಾಲ್ ಅವರು ತಮ್ಮ ತಂದೆಯವರು ತಮ್ಮನ್ನು ಪರಿಚಯ ಮಾಡ್ತಾ ಹೇಳಿದರು, ನೋಡಿ ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಷ್ಟೇ ಕೊಟ್ಟರೆ ಸಾಲದು, ಅದ್ರ ಜೊತೆಗೆ ಹೆಲ್ತ್ ಕನ್ಸರ್ನು ತುಂಬ ಇರಬೇಕು. ಹೆಲ್ತ್ ಅಂದರೆ ಫಿಸಿಕಲ್ ಹೆಲ್ತ್
ಆ್ಯಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್. 10,000 ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಸಂಸ್ಥೆಗಳಲ್ಲಿ ಅಂತಾರೆ. ಹಾಗಾದರೆ ಇವರಿಗೆಲ್ಲ ಏನೆಲ್ಲ ಟಿಪ್ಸ್ ಕೊಡ್ತೀರಾ? ಯಾವ ವಿಧದಲ್ಲಿ ನೀವು ಕಲ್ತಿರುವಂಥ ವಿದ್ಯೆ ಈ ಮಕ್ಕಳಿಗೆ, ಪೇರೆಂಟ್ಸ್ಗೆ ತಲುಪತ್ತೆ, ತಿಳಿಸ್ಕೊಡಿ. ನಮಸ್ತೆ. ಫಸ್ಟ್ ಆಫ್ ಆಲ್ ಗ್ರ್ಯಾಟಿಟ್ಯೂಡ್ ಟು ಮೈ ಪೇರೆಂಟ್ಸ್. ನಾನು ಇವತ್ತು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಆ್ಯಂಡ್ ನೀವು ಹೇಳ್ದಂಗೆ ಇಷ್ಟು ಓದಿದ್ದೀನಿ. ಸೊ ಐ ಹ್ಯಾವ್ ಇನ್ವೆಸ್ಟೆಡ್ 12 years ಆಫ್ಟರ್ ಸೆಕೆಂಡ್ PUC ಇನ್ ಮೈ ಎಜುಕೇಷನ್ ವಿತ್ ಮೆಡಿಕಲ್. ಸೊ ಇದು ಹೌ ಡು ಐ ವಾಂಟ್ ಟು ಯೂಸ್ ಇಟ್ ಟು ಮೈ ಸ್ಟೂಡೆಂಟ್ಸ್ ಅಂದರೆ, ನಾವು ಬೇಸಿಕ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಹೆಲ್ತ್. ಫಸ್ಟ್ ನಾನು ಹೆಲ್ತ್ ಬಗ್ಗೆ ಹೇಳ್ತೀನಿ, ಆಮೇಲೆ ಅಕಾಡೆಮಿಕ್ಸ್ ಬಗ್ಗೆ ಹೇಳ್ತೀನಿ. ಹೆಲ್ತ್ ಅಂದರೆ ಇವಾಗ ಕೋವಿಡ್ ಈ ಪ್ಯಾಂಡಮಿಕ್ಕಲ್ಲಿ ಹೆಲ್ತ್ ಅನ್ನೋದು ಪ್ರತಿಯೊಬ್ಬರಿಗೂ ಇವಾಗ ಗೊತ್ತಾಗಿದೆ ಇಂಪಾರ್ಟೆನ್ಸು. ವೈಲ್ ವಿ ನೋ ದಿಸ್ ಇಂಪಾರ್ಟೆನ್ಸ್ ಸಿನ್ಸ್ 12 years ಬ್ಯಾಕ್ ಇಟ್ ಸೆಲ್ಫ್. ಸೊ ಪ್ರತಿಯೊಂದು ಮಗುಗೆ ಈ ಕೋವಿಡಲ್ಲಿ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಹೆಂಗೆ ಹೌ ಯು ಶುಡ್ ಟೇಕ್ ಕೇರ್ ಅಂತ ನಾವು ಹೆಲ್ತ್ ಕರಿಕ್ಯುಲಮ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕರಿಕ್ಯುಲಮ್ ಹೆಲ್ತ್ ಅಂದರೆ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಬೈ ದ ಗೌರ್ಮೆಂಟ್, ಬಟ್ ವಿ ಹ್ಯಾವ್ ಪ್ಲ್ಯಾನ್ಡ್, ನಾವೇ ಕೋರ್ಸ್ ಮಟೀರಿಯಲ್ ಮಾಡಿ, ಬಿಕಾಸ್ ನಾನು ಅಕಾಡೆಮಿಕ್ಸಲ್ಲಿ ಇದ್ದೀನಿ, ಪ್ಲಸ್ ನನ್ನ ಮೆಡಿಕಲ್ ನಾಲೆಜ್ ಇದೆ, ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈಡಿಂದನೂ ನಾವು ಪ್ಲ್ಯಾನ್ ಮಾಡಿ ಇದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಕ್ಕಳಿಗೆ. ಈ ಕರಿಕ್ಯುಲಮ್ ಅಂದರೆ ಏನು ಅಂದರೆ, ಜಸ್ಟ್ ಲೈಕ್ ಹೌ ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್ ಅಂತ ನಿಮಗೆ ಒಂದು ಕೋರ್ಸ್ ಮಟೀರಿಯಲ್ ಅಂತ ಏನು ಬರುತ್ತೆ, ಅದು ಹೆಲ್ತ್ ಕರಿಕ್ಯುಲಮ್ ಅಂತ ಮಟೀರಿಯಲ್ಸ್ ಕೊಡ್ತೀವಿ. ಒಂದು 5th ಸ್ಟ್ಯಾಂಡರ್ಡ್ ಮಗುಗೆ ಆ 5th ಸ್ಟ್ಯಾಂಡರ್ಡ್ ಎಂಡಲ್ಲಿ ಏನೇನು ಕಲ್ತಿರಬೇಕು, ಅವನು ಎಷ್ಟು, ಹೌ ಮಚ್ ಹಿ ಶುಡ್ ನೋ ಟು ಸರ್ವೈವ್ ದ ಟುಡೇಸ್ ವರ್ಲ್ಡ್. ಬಿಕಾಸ್ ಇವಾಗ ನೋಡ್ತಿದ್ರೆ, ಈ ಪ್ಯಾಂಡಮಿಕ್ ನೋಡ್ತಿದ್ರೆ ಡಾಕ್ಟರ್ಸ್ ಎಷ್ಟು ಶಾರ್ಟೇಜ್ ಇದ್ದಾರೆ. ಸೊ ಇವಾಗ ವಾಟ್ ಈಸ್ ನೆಸೆಸರಿ ಮೀನ್ಸ್ ಎವ್ರಿಬಡಿ ಶುಡ್ ಹ್ಯಾವ್ ಸಮ್ ನಾಲೆಜ್ ಅಬೌಟ್ ಹೆಲ್ತ್. ಬಿಕಾಸ್ ನಾವು ನೋಡ್ತಿದ್ದೀವಿ, ಒಂದು ಡಾಕ್ಟ್ರು 1000 ಮೆಂಬರ್ಸ್ಗೆ ರೀಚ್ ಆಗಬೇಕು. ವೆನ್ ವಿಲ್ ಬಿ ಯೋರ್ ಟರ್ನ್? ಸೊ ಇವಾಗಿಂದನೇ ಮಕ್ಕಳಿಗೆ ನಿಮ್ಮ ಹೆಲ್ತ್ ಸ್ವಲ್ಪ ಅಟ್ಲೀಸ್ಟ್ ಬೇಸಿಕ್ಸು ನಿಮಗೆ ಏನು ಗೊತ್ತಿರಬೇಕು ಅಂತ ತಿಳಿಸ್ಬಿಡ್ತೀವಿ ಅದು ಹೆಲ್ತ್ ಕರಿಕ್ಯುಲಮಲ್ಲಿ. ಅದು ಬಿಟ್ಟಾದಮೇಲೆ ನಾವು ಹೆಲ್ತ್ ಎಜುಕೇಷನ್ ಅಂತ ಮಾಡ್ತಿದ್ದೀವಿ. ಹೆಂಗೆ ಅಂದರೆ ಇದು ಪೇರೆಂಟ್ಸ್ಗೆ ಬರುತ್ತೆ ಮತ್ತು ಸ್ಟೂಡೆಂಟ್ಸಿಗೆ ಬರುತ್ತೆ. ನಾವು ವೀಡಿಯೋಸ್ ಮಾಡಿ ಕಳಿಸ್ತಾ ಇರ್ತೀವಿ. ಎವ್ರಿ ಮಂತ್ 1 ವೀಡಿಯೋ ಆಗಲಿ 2 ವೀಡಿಯೋಸ್ ಆಗಲಿ ಮಾಡಿಬಿಟ್ಟು, ಇವಾಗ ಈ ಪ್ಯಾಂಡಮಿಕ್ಗೆ ವೀಡಿಯೋ ಮಾಡಿದ್ದೀವಿ. ಸ್ಯಾನಿಟೈಸರ್ಸ್ ಹೆಂಗೆ ಯೂಸ್ ಮಾಡಬೇಕು, ಸುಮ್ಮನೆ ಹಿಂಗೆ ಅಲ್ಲ, ಈ ಬಿಟ್ವೀನ್ ದ ವೆಬ್ ಸ್ಪೇಸಸ್ ಯೂಸ್ ಮಾಡಬೇಕು, ಆನ್ ದ ಥಮ್ ಯು ಶುಡ್ ಯೂಸ್, ಈ ಥರ ವಿಚ್ ಆರ್ ಸ್ಮಾಲ್ ಥಿಂಗ್ಸ್ ವಿಚ್ ಪೀಪಲ್ ವುಡಂಟ್ ನೋ, ಅದು ನಾವು ರೀಚ್ ಔಟ್ ಮಾಡ್ತೀವಿ. ಆಫ್ಟರ್ ದ್ಯಾಟ್ ದಿಸ್ ವಿಲ್ ಬಿ ಸೀನ್ ಬೈ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ನಾವು ಟೀಚರ್ಸ್ಗೆ ಏನು ಮಾಡಬೇಕು, ಪ್ರತಿಯೊಂದು ಏನು ಪ್ರೋಟೋಕಾಲ್ ಇದ್ರೋ ಯು ಹ್ಯಾವ್ ಟು ಹ್ಯಾವ್ ಅ ಕೋಆಪ್ರೇಷನ್ ಬಿಟ್ವೀನ್ ದ ಪೇರೆಂಟ್ಸ್, ಬಿಟ್ವೀನ್ ದ ಟೀಚರ್ಸ್ ಆ್ಯಂಡ್ ದ ಚಿಲ್ಡ್ರನ್. ಸೊ ಸಕ್ಸಸ್ ಇಸ್ ಅ ಟೀಮ್ ವರ್ಕ್ ಇಲ್ಲಿ. ಸೊ ನಾವು ಟೀಚರ್ಸ್ಗೆ ಏನು ಮಾಡ್ತೀವಿ ಅಂದರೆ, ನಾವು ಫ್ರಂಟ್ ಲೈನರ್ಸ್ ಅಂತ ಅಪಾಯಿಂಟ್ ಮಾಡಿದ್ದೀವಿ. ಅದು ಹೆಲ್ತ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆ ನಮ್ಮದು. ಈ ಸ್ಕೂಲಲ್ಲಿ ಹೆಲ್ತ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಬಂದುಬಿಟ್ಟಿದೆ. ಸೊ ಈ ಫ್ರಂಟ್ ಲೈನರ್ಸ್ ಏನಿರ್ತಾರೆ, ಒಂದು 10 ಟೀಚರ್ಸ್ಗೆ ಒಬ್ಬೊಬ್ಬರು ಟೀಚರ್ನ ಚೂಸ್ ಮಾಡಿಕೊಂಡು ಅವ್ರಿಗೆ ಕಂಪ್ಲೀಟ್ ಹೆಲ್ತ್ ಕರಿಕ್ಯುಲಮ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಐ ಹ್ಯಾವ್ ಅ ಸೆಟ್ ಆಫ್ ಬೋರ್ಡ್ ಮೆಂಬರ್ಸ್. ನಮ್ಮ ಡಾಕ್ಟರ್ಸ್ ಇದ್ದಾರೆ, ಒಬ್ಬರು ENT ಸರ್ಜನು, ಒಂದು ಆ್ಯನೆಸ್ಥೆಟಿಸ್ಟ್ ಇದ್ದಾರೆ, ಒಂದು ಕೌನ್ಸಿಲರ್ಸ್ ಇದ್ದಾರೆ, ಮತ್ತು ಇನ್ನೊಬ್ಬರು ಡಾಕ್ಟ್ರು, ಶಿ ಹ್ಯಾಸ್ ಜಸ್ಟ್ ಕಮ್ ಫ್ರಮ್ ದ US. ಹೌ ಟು ಟಾಕ್ ಟು ಚಿಲ್ಡ್ರನ್, ಚೈಲ್ಡ್ ಕೌನ್ಸ್ಲಿಂಗ್ ಏನಿದೆ ಅಂತ ಶಿ ಈಸ್ ಆಲ್ಸೋ ಹೆಲ್ಪಿಂಗ್ ಅಸ್. ಸೊ ನಾವೆಲ್ಲ ನಾವು ಒಂದು ಮಟೀರಿಯಲ್ ಮಾಡಿಬಿಟ್ಟು ಪ್ರತಿಯೊಂದು ಟೀಚರ್ಗೆ ಎಜುಕೇಟ್ ಮಾಡ್ತೀವಿ. ಸೊ ಈ ಟೀಚರ್ ಏನು ಮಾಡ್ತಾರೆ, ನೆಕ್ಸ್ಟ್ ಟೀಚರ್ಸ್ಗೆ ಎಜುಕೇಟ್ ಮಾಡ್ತಾರೆ. ಸೊ ಅಟ್ ದಿ ಎಂಡ್ ಆಫ್ 1 to 2 months ಆಲ್ಮೋಸ್ಟ್ 2000 ಮೆಂಬರ್ಸ್ ಆಫ್ ಅವರ್ ಸ್ಟಾಫ್ ಹವ್ ಆಲ್ರೆಡಿ ಬೀನ್ ಎಜುಕೇಟೆಡ್. ಈ ಹೆಲ್ತ್ ಏನಿದೆ, ಹೆಲ್ತ್ ಮಟೀರಿಯಲ್, ಹೆಲ್ತ್ ಎಜುಕೇಷನ್ ಎಲ್ಲ ಎಜುಕೇಷನ್ ಆಗಿಬಿಟ್ಟೆ. ದಿಸ್ ಈಸ್ ವಿತ್ ರಿಗಾರ್ಡ್ಸ್ ಟು ಹೆಲ್ತ್ ಎಜುಕೇಷನ್. ಅಕಾಡೆಮಿಕಲ್ಲಿ ನಿಮ್ಮ ಪಾತ್ರ ಗುರುತರವಾಗಿದೆ. ಏಕೆಂದರೆ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋಂಥದ್ದು. ನಿಮ್ಮ ತಂದೆಯವರು ಡಾಕ್ಟರ್ ವೇಣುಗೋಪಾಲ್ ಸರ್ ಹೇಳ್ತಾಯಿದ್ರು, ನಿಮ್ಮ ಅಕ್ಕ ಮತ್ತು ತಂಗಿಯನ್ನು ಯಾವ ಥರ ತೊಡಸ್ಕೊಂಡಿದ್ದಾರೆ ಅಂತ. ನಿಮ್ಮ ಪ್ರಮುಖವಾದ ಪಾತ್ರ ಇದರಲ್ಲಿ ಯಾವ ಥರ ಇದೆ? ಹೊಸ ತಂತ್ರಜ್ಞಾನ ಅಳವಡಿಕೆ, ವಿದ್ಯಾರ್ಥಿಗಳು ತಲುಪಿಸುವಂಥದ್ದು, ಮನೆಯಲ್ಲೇ ಕುಳಿತು ಓದುವಂಥದ್ದು, ಇದ್ರ ಬಗ್ಗೆ ನಮಗೆ ತಿಳಿಸು. ಇವಾಗ ಆನ್ಲೈನ್ ಎಜುಕೇಷನ್ ಅಂತ ನಾವು ಶುರು ಮಾಡಿದ್ವಿ. ಥ್ರೂ ಔಟ್ ದ ವರ್ಲ್ಡ್ ಏನಿದೆ, ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ಆನ್ಲೈನ್ ಟೀಚಿಂಗ್ ಓನ್ಲಿ. ಸೊ ನಾವು ಆನ್ಲೈನ್ ಟೀಚಿಂಗ್ ಹೆಂಗೆ ಮಾಡಿದ್ದೀವಿ ಅಂದರೆ, ನಾವು ಕರಿಕ್ಯುಲಮ್ ಕ್ರಿಯೇಟ್ ಮಾಡಿದ್ದೀವಿ. ಏನು ಸಿಲೆಬಸ್ ಇದೆಯೋ ಅದು ಕರಿಕ್ಯುಲಮ್ ಕ್ರಿಯೇಟ್ ಮಾಡಿ ಆ ಕರಿಕ್ಯುಲಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಚಿಕ್ಕ ಮಕ್ಕಳಿಗೆ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಕಳಿಸೋದು 1 2 3 4 ಮಕ್ಕಳಿಗೆ. ಅದಾದಮೇಲೆ ಆನ್ಲೈನಲ್ಲಿ ಟೀಚರ್ ಹೋಗಿ ಎಕ್ಸ್ಪ್ಲೇನ್ ಮಾಡೋದು. ಅದಾದಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು. ಇವಾಗ ಟೀಚಿಂಗ್ ಮಾಡೋರಿಗೆ ಟೀಚರ್ಸ್ಗೂ ಕೂಡ ನಾವು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಆಫ್ಲೈನ್ಗೂ ಆನ್ಲೈನ್ ಟೀಚಿಂಗ್ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಇವಾಗ ಆನ್ಲೈನ್ ನೀವು ಮಾಡಬೇಕಂದ್ರೆ ಮಗುಗೆ ಹೆಂಗೆ ಟೀಚ್ ಮಾಡಬೇಕು, ಟೀಚಿಂಗ್ ಏಡ್ಸ್ ಆರ್ ಡಿಫ್ರೆಂಟ್. ಟೀಚಿಂಗ್ ಏಡ್ಸ್ ಬಂದು ಇಲ್ಲಿ ಪ್ರೆಸೆಂಟೇಷನ್ಸ್, PPTs ಮಾಡ್ಬೋದು. ದೇ ಕ್ಯಾನ್ ಯೂಸ್ ಯೂಟ್ಯೂಬ್ ಲಿಂಕ್ಸ್ ಟು ಟೀಚ್ ಡಿಫ್ರೆಂಟ್ ಟೀಚಿಂಗ್ ಮೆಥಡ್ಸ್. ಸೊ ಈ ವರ್ಕ್ಶಾಪ್ಸ್ ಆಲ್ರೆಡಿ ನಾವು ಕಂಡಕ್ಟ್ ಮಾಡ್ತಾನೆ ಇದ್ದೀವಿ.
ಮತ್ತು ನಮ್ಮದು IT ಟೀಮ್ ಇದೆ, ಅವ್ರು ಟೆಕ್ನಿಕಲಿ ಅವ್ರು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ದಾರೆ. ಬಿಕಾಸ್ ಈ ಆ್ಯಪ್ಸಲ್ಲಿ ಏನು ಪ್ರೆಸ್ ಮಾಡಿದ್ರೆ ಏನು ಬರುತ್ತೆ, ಹೆಂಗೆ ಯು ಕ್ಯಾನ್ ಕಂಟ್ರೋಲ್ ದ ಚಿಲ್ಡ್ರನ್ ಡಿಸಿಪ್ಲಿನ್ ಅಂತ ಟೆಕ್ನಿಕಲ್ ಟೀಮ್. ಮತ್ತು ಅಸೆಸ್ಮೆಂಟ್ಸು ಮಾಡ್ತಿದ್ದೀವಿ. ಇವಾಗ ಮುಂಚೆ ಆದರೂ ಚೈಲ್ಡ್ ಇಸ್ ವಿತ್ ಯು ಕ್ಯಾನ್ ಸಿ ದ ಪೇಪರ್, ಯು ಕ್ಯಾನ್ ಕರೆಕ್ಟ್. ಬಟ್ ಇವಾಗ ಅಸೆಸ್ಮೆಂಟ್ಸ್ ಹೆಂಗೆ ಮಾಡ್ತೀವಿ ಅಂದರೆ, ನಾವು ಆನ್ಲೈನ್ ಮಕ್ಕಳಿಗೆ ಟೀಚರ್ಸ್ ಹೋಗ್ಬಿಟ್ಟು ಓವರೆಲ್ಲ ಕ್ವಶನ್ ಕೇಳಿಬಿಟ್ಟು ಅವ್ರ ಇಂಗ್ಲೀಷ್ ಕೇಪಬಿಲಿಟೀಸ್ ಹೆಂಗಿದೆ, ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ಅದರ ಬೇಸಿಸ್ ಮೇಲೆ ನಾವು ಅಸೆಸ್ ಮಾಡ್ತೀವಿ. ಮತ್ತು ನಾವು ಏನು ಪ್ರಾಜೆಕ್ಟ್ ಟೀಚ್ ಮಾಡಿರ್ತೀವಿ ಈ ಸಬ್ಜೆಕ್ಟು, ಇವಾಗ ಒಂದು ಸೀಡ್ ಬಗ್ಗೆ ವಿ ಹ್ಯಾವ್ ಥಾಟ್ ದೆಮ್, ಅದು ಜರ್ಮಿನೇಷನ್ ಪ್ರಾಸೆಸ್ ಹೆಂಗಾಗುತ್ತೆ ಅಂತ ಆ್ಯಕ್ಟಿವಿಟೀಸ್ ಕೊಡ್ತೀವಿ. ಅಂದರೆ ಮಗುಗೊಂದು ಟೀಚಿಂಗ್ ಮಾಡಿದರೆ ಅದು ನೋಡಿ ಅಬ್ಸರ್ವ್ ಮಾಡಿದ್ರೆ ಆ ಟೀಚಿಂಗು ಲೈಫ್ ಲಾಂಗ್ ಅದು ಬ್ರೈನಲ್ಲಿ ಇದ್ದು ಬಿಡುತ್ತೆ. ಸೊ ನಮ್ಮ ಟೀಚಿಂಗ್ ಏನಿದೆ ಅಂದರೆ ಆ ಮಗುಗೆ ಲೈಫಲ್ಲಿ ಇರಬೇಕು, ಇಟ್ ಹ್ಯಾಸ್ ಟು ಬಿ ಇನ್ಗ್ರೇನ್ಡ್ ಇನ್ ವಿತ್ ಹಿಮ್ಸೆಲ್ಫ್ ಅಂತ ನಾವು ಆನ್ಲೈನ್ ಟೀಚಿಂಗು ಈ ಥರ ಮಾಡ್ತಿದ್ದೀವಿ. ನಮ್ಮ ಸರ್ಕಾರ ಏನು ಹೇಳುತ್ತೆ, ಒಂದು ಪ್ರೈಮರಿ ಸ್ಕೂಲ್ ಲೆವೆಲ್ಗೆ ಹಾಫ್ ಆನ್ ಅವರ್ದು 2 ಕ್ಲಾಸ್ ಮಾತ್ರ ಕಂಡಕ್ಟ್ ಮಾಡಬೇಕು, ಹೈಸ್ಕೂಲ್ ಲೆವೆಲ್ಗೆ 3 ಅಥವಾ 4 ಕ್ಲಾಸು 45 ಮಿನಿಟ್ಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಲ್ಲ ಮಕ್ಕಳು ತಂದೆ ತಾಯಿಗಳ ಹತ್ರಲೂ ಲ್ಯಾಪ್ಟಾಪ್ ಇರೋದಿಲ್ಲ, ಎಲ್ಲರ ಹತ್ರಲೂ ಅತ್ಯಾಧುನಿಕವಾದ ಮೊಬೈಲ್ ಇರೋದಿಲ್ಲ. ಗ್ರಾಮೀಣ ಪ್ರದೇಶ, ರೈತರ ಮಕ್ಕಳು, ಕೂಲಿ ಕಾರ್ಮಿಕರು, ಬಡವರು, ಇವರೆಲ್ಲನೂ ಈ ಆನ್ಲೈನ್ ಕ್ಲಾಸ್ನ ಯಾವ ರೀತಿ ನೀವು ಕೊಡೋದನ್ನು ಅವ್ರು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ರಿಸೀವ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಕರೆಕ್ಟ್. ಸೊ ಇವಾಗ ಸರ್ಕಾರ ಏನು ಹೇಳಿದೆ, ಹೌ ಮಚ್ ಟೈಮ್ ಈಚ್ ಸ್ಟೂಡೆಂಟ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ಸು ಅವ್ರಿಗೆ ಆನ್ಲೈನ್ ಮಾಡ್ಬೋದು ಅಂತ. ಇದು ಹೆಂಗೆ ಬಂದಿದೆ ಅಂದರೆ, ದ ಸಮಥಿಂಗ್ ಕಾಲ್ಡ್ ಎ ಸ್ಕ್ರೀನ್ ಟೈಮ್. ಒಂದು ಮಗು ಹೌ ಲಾಂಗ್ ಕ್ಯಾನ್ ಶಿ ಸಿ ದ ಸ್ಕ್ರೀನ್ ಟೈಮ್ ಆ್ಯಂಡ್ ಸ್ಟಿಲ್ ಹರ್ ಹೆಲ್ತ್ ವೋಂಟ್ ಬಿ ಎಫೆಕ್ಟೆಡ್. ಆ ಸ್ಕ್ರೀನ್ ಟೈಮ್ ನಾವು ತೊಗೊಂಡಿದ್ದೀವಿ. ಡೆಫಿನೆಟ್ಲಿ ವಿ ಫಾಲೋ ದ ರೂಲ್ಸ್ ವಾಟ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಅಸ್, ಹೌ ಮಚ್ ಸ್ಕ್ರೀನ್ ಟೈಮ್ ಟು ಬಿ ದೆ, ಬಿಕಾಸ್ ಐ ಆಮ್ ಅ ಡಾಕ್ಟರ್, ಐ ನೋ ಹೌ ಇಟ್ ಇಸ್. ಸೊ ಸ್ಕ್ರೀನ್ ಟೈಮ್ ನೋಡಿಕೊಂಡು ನಾವು ಆ ಸ್ಕ್ರೀನ್ ಟೈಮೇ ಫಾಲೋ ಮಾಡಿ ಬಿಕಾಸ್ ಈ ಟೀಚರ್ ಏನಿದೆ, ಸಪೋಸಿಂಗ್ಲಿ ಟೀಚರ್ ಇಸ್ ಫ್ರಮ್ ದಿಸ್ ಬ್ರಾಂಚ್ ಆನಿಕಲ್, ಶಿ ನೋಸ್ ಹರ್ ಸ್ಟೂಡೆಂಟ್ಸ್, ಹೌ ಟು ರೀಚ್ ಔಟ್ ಟು ಅವರ್ ಸ್ಟೂಡೆಂಟ್ಸ್ ಶಿ ನೋಸ್, ಬಿಕಾಸ್ ಶಿ ಹ್ಯಾಸ್ ಬೀನ್ ವಿತ್ ದ ಸ್ಟೂಡೆಂಟ್ಸ್ ಫಾರ್ ಅ ಲಾಂಗ್ ಟೈಮ್. ಸೊ ಟೀಚಿಂಗ್ ಡಿಸ್ಟ್ರಿಬ್ಯೂಷನ್ ಮೆಥಡ್ಸ್ ವಿಲ್ ಚೇಂಜ್ ಫ್ರಮ್ ಡಿಫ್ರೆಂಟ್ ಬ್ರಾಂಚಸ್. ಇವಾಗ ಬಾನಸವಾಡಿ ಮಕ್ಕಳಿಗೆ ಅಲ್ಲಿ ಬ್ಯಾಂಗ್ಳೂರ್ ಟೌನಲ್ಲಿ ದೇರ್ ವೇ ಆಫ್ ರಿಸೀವಿಂಗ್ ಇಸ್ ಡಿಫ್ರೆಂಟ್, ಇಲ್ಲಿ ರಿಸೀವ್ ಮಾಡೋದು ಡಿಫ್ರೆಂಟ್. ಸೊ ವಿ ವಿಲ್ ಸ್ಟ್ರಾಟಜೈಸ್ ಮಾಡ್ತೀವಿ, ಈ ಮಕ್ಕಳಿಗೆ ನೀವು ಹಿಂಗೆ ಕೊಡಬೇಕು. ಸೊ ಪ್ರಾಬ್ಲಿ ವಿ ವಿಲ್ ಟೇಕ್ ಇಟ್ ಲಿಟಲ್ ಮೋರ್ ಸ್ಲೋ, ಲಿಟಲ್ ಮೋರ್ ಇನೋವೇಷನ್, ಇನ್ನು ಚೆನ್ನಾಗೇ ಮಾತಾಡಿ, ವಿ ಹ್ಯಾವ್ ಟು ಕ್ರಿಯೇಟ್ ಅ ಬಾಂಡ್. ಇಲ್ಲಿ ಮಕ್ಕಳಿಗೆ ಬಾಂಡ್ ಕ್ರಿಯೇಟ್ ಮಾಡಿ ವಿ ಶುಡ್ ಸ್ಟಾರ್ಟ್ ಟೆಲ್ಲಿಂಗ್. ಇದು ಬಂದು ಡಿಸ್ಟ್ರಿಬ್ಯೂಷನ್ಗೆ. ಮತ್ತು ಇನ್ನೊಂದು, ಹೌ ಡು ಯು ಕ್ಯಾಟರ್ ಟು ಆಲ್ ದಿ ಸ್ಟೂಡೆಂಟ್ಸ್, ಬಿಕಾಸ್ ಎಲ್ಲರ ಹತ್ರ ಫೋನ್ಸ್ ಇರಲ್ಲ. ಸೊ ದ್ಯಾಟ್ ಈಸ್ ವಾಟ್ ನಾವೇನು ಮಾಡ್ತೀವಿ, ನಾವು ಏನು ಕ್ಲಾಸ್ ಮಾಡಿದ್ರು ಆ ರೆಕಾರ್ಡೆಡ್ ವರ್ಷನ್ಸ್ ಕಳಿಸ್ತೀವಿ. ಬಟ್ ಅದು ಬಿಟ್ಟಿನೂ we will ask our teachers to call the parents and ask, see, this is what we are doing, are you understanding? If you are not understanding, we will come online again. So special classes ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ, and we are giving them workshops, worksheets, assignments, ಅದೆಲ್ಲ ಕೊಟ್ಬಿಟ್ಟು we are finding out whether he is understanding, not understanding, repeated class ಕೊಡ್ತಿದ್ದೀವಿ, ಅಸೆಸ್ಮೆಂಟ್ಸ್ ಮಾಡ್ತಿದ್ದೀವಿ. ಸೊ ನಮ್ಮ ಕೈಲಿ ಎಷ್ಟು ಆಗ್ತಿದೆ, we are trying to reach out to every child possible. ಸ್ಟೂಡೆಂಟ್ಸಿಂದ ಫೀಡ್ಬ್ಯಾಕ್ ಹೇಗಿದೆ, ಪೇರೆಂಟ್ಸ್ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೆ, ಪೇರೆಂಟ್ಸ್ಗೆ ಹಾಗೆ ಒಂದು ಮೆಸೇಜು, ಅವ್ರದ್ದು ಪಾತ್ರ ಇರುತ್ತಲ್ಲ, ಏನು ಮಾಡಬೇಕು, ಮಕ್ಕಳು ಏನು ನೋಡಬೇಕು ಅದನ್ನು ನೋಡಲ್ಲ, ಏನು ಬೇಡವೋ ಅದನ್ನು ನೋಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೊಂದು ಮೆಸೇಜು ಪ್ಲಸ್ ಈ 2 ವಿಚಾರನ ತಿಳಿಸ್ಕೊಡಿ. ಆಲ್ ದ ಬ್ರಾಂಚಸಲ್ಲಿ ನಮ್ಮ ಪೇರೆಂಟ್ಸ್ ಹ್ಯಾವ್ ಬೀನ್ ವೆರಿ ಕೋಆಪ್ರೇಟಿವ್, ಬಿಕಾಸ್ ದ ಚೇರ್ಮನ್ ನಮ್ಮ ಫಾದರ್ ಡಾಕ್ಟರ್ ಟಿ ವೇಣುಗೋಪಾಲ್ ಏನಿದ್ದಾರೋ, ವಿ ಆರ್ ನಾಟ್ ಡೂಯಿಂಗ್ ದಿಸ್ ಲೈಕ್ ಅ ಬಿಸ್ನೆಸ್. ಇದು ನಾವು ಡಿವೈನ್ ರೆಸ್ಪಾನ್ಸಿಬಿಲಿಟಿ ಥರ ಕ್ಯಾಟರ್ ಮಾಡ್ತಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ಅವರ್ ಪೇರೆಂಟ್ಸ್. ನಮಗೆ ಪೇರೆಂಟ್ಸ್ ಪ್ರತಿಯೊಂದರಲ್ಲಿನೂ ದೇ ಹ್ಯಾವ್ ಕೋಆಪ್ರೇಟೆಡ್ ವಿತ್ ಅಸ್ ರೈಟ್ ಫ್ರಮ್ 1991 to 2020. ವಿ ಹ್ಯಾವ್ ಹ್ಯಾಡ್ ಅ ವೆರಿ ಗುಡ್ ರ್ಯಾಪೋ ವಿತ್ ದ ಪೇರೆಂಟ್ಸ್. What I would want to tell the parents is, see, every education institutes, we are really struggling, because teaching another, it's a service sector. Teaching, eating food and treating patient, these 3 service sectors cannot be given online. But still we are trying our level best to ಮಕ್ಕಳಿಗೆ ರೀಚ್ ಔಟ್ ಮಾಡೋಕ್ಕೆ. ನಮ್ಮ ಟೀಚರ್ಸ್ಗಾಗಲಿ ದೇ ಆರ್ ಸ್ಟ್ರಗಲಿಂಗ್. ವಿ ಆರ್ ಕಮಿಂಗ್ ಅಪ್ ವಿತ್ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಟು ರೀಚ್ ಟು ಎವ್ರಿ ಚೈಲ್ಡ್, ಬಿಕಾಸ್ ಇಫ್ ವಿ ಹ್ಯಾವ್ 30 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್, ಈಚ್ ಬ್ರೈನ್ ಇಸ್ ಡಿಫ್ರೆಂಟ್. ಸೊ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ. ಯು ಕಂಟಿನ್ಯೂ ಟು ಗಿವ್ ಅಸ್ ಯುವರ್ ಬ್ಯೂಟಿಫುಲ್ ಕೋಆಪ್ರೇಷನ್. ವಿ ವಿಲ್ ರೀಚ್ ಔಟ್ the best to the students, and your student will be one of the best pupils to the citizen. This is our promise. ಫೈನ್, ಥ್ಯಾಂಕ್ ಯು ಮೇಡಮ್. Thank you. ನೋಡಿದ್ರ ವೀಕ್ಷಕರೇ, ಒಂದು ವಿದ್ಯಾಸಂಸ್ಥೆ ಇತ್ತು ಅಂತಂತಂದರೆ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣ ದೇಗುಲದಲ್ಲಿ ಮಾತನಾಡುವಂಥ ದೇವರುಗಳು ಮತ್ತು ಈ ವಿದ್ಯಾರ್ಥಿಗಳನ್ನ ದೇಶಕ್ಕೆ ಕೊಡುವಂಥ ಒಂದು ಕಾಣಿಕೆ. ಈ ನಿಟ್ಟಿನಲ್ಲಿ ಆರೋಗ್ಯ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಶ್ವೇತಾ ಅವರು
ತುಂಬ ವಿಭಿನ್ನವಾಗಿ ಶಿಕ್ಷಕರನ್ನ ತೊಡಗಿಸ್ಕೊಂಡು, ಪೇರೆಂಟ್ಸ್ನ ತೊಡಗಿಸ್ಕೊಂಡು ಶಿಕ್ಷಣದ ಜೊತೆಗೆ ಆರೋಗ್ಯವನ್ನು ನೀಡ್ತಿದ್ದಾರೆ. ಇಂಥ ಒಂದು ವಿಭಿನ್ನ ಶೈಲಿಯ ಬಹುಶಃ ನಮ್ಮ ಪ್ರಾಂತದಲ್ಲಿ ಏಕೈಕ ವಿದ್ಯಾಸಂಸ್ಥೆ ಅಂತ ಅಂದ್ಕೊಳ್ತೀನಿ. ಮೇಡಮ್, ನಿಮ್ಮ ಎಲ್ಲ ಒಂದು ಆಶಯಗಳು ಈಡೇರಲಿ. ಇದು ಮಾದರಿಯಾಗಿ ನೀವೇ ರೋಲ್ ಮಾಡೆಲ್ ಆಗಿ ಬೇರೆ ವಿದ್ಯಾಸಂಸ್ಥೆಗಳವರು ಇದನ್ನು ಪಾಲಿಸಲಿ ಹಾಗೆ ಅಂತ ಅಂದ್ಬಿಟ್ಟು ಅಭಿನಂದನೆಗಳು ಮೇಡಮ್. ಕಟ್ಟ ಕಡೆಯದಾಗಿ ಒಂದು ಸಂದೇಶ ವಿದ್ಯಾರ್ಥಿಗಳಿಗೆ. ಸ್ಟೂಡೆಂಟ್ಸ್, ಎಲ್ಲರೂ ಅಷ್ಟೇ, ದಿಸ್ ಪ್ಯಾಂಡಮಿಕ್ ಇಸ್ ದೇರ್, ಇಟ್ ವಿಲ್ ಪಾಸ್ ಆಫ್. ಇದು ಯಾವತ್ತಿಗೂ ಇರೋದಿಲ್ಲ, ಇಟ್ ವಿಲ್ ಗೋ ಆಫ್. ಕೀಪ್ ಯೋರ್ ಮೆಂಟಲ್ ಹೆಲ್ತ್ ವೆರಿ ಗುಡ್. ಡೋಂಟ್ ಥಿಂಕ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ 2 years ಡೌನ್ ದ ಲೇನ್. ಟೇಕ್ ಈಚ್ ಸ್ಟೆಪ್ ಅಟ್ ಒನ್ ಟೈಮ್. ನಾಳೆ ಏನಾಗುತ್ತೆ ನಾಳೆಗೆ ಪ್ಲ್ಯಾನ್ ಮಾಡಿ, ನಾಳಿದ್ದೇನಾಗುತ್ತೆ ನಾಳಿದ್ದು ಪ್ಲ್ಯಾನ್ ಮಾಡಿ. ಯೋರ್ ಟೀಚರ್ಸ್ ಆರ್ ಟ್ರೈಯಿಂಗ್ ದ ಬೆಸ್ಟ್ ಟು ಗಿವ್ ಯು ವಾಟ್ ಎವರ್ ಎಜುಕೇಷನ್ ಇಸ್ ಪಾಸಿಬಲ್. ಯು ಟೇಕ್ ಇಟ್, ಯು ಲರ್ನ್ ಇಟ್. Keep your mental health good, keep your physical health good, follow all the classes and make sure that you pass this phase in a constructive manner and you come out of this phase as a better student. This thing should not stop you from learning anything. You should come out of this in better way. Like in technology alli ivaga, I think after the pandemic you will be much better than anybody of us. So stay fine, stay happy, and you will definitely bloom up. Let this pandemic go off. God's blessings will be there and we will all be happy at the end of few months. Thank you. Om Shri Sai Ram. Good morning everybody. This is Manjula Devi, High School ICSE Principal of New Baldwin International Residential School, Anekal. I'm very glad to discuss or to tell about our results today of 10 ICSE pass outs. And overall we had this year 21 students who has passed out the ICSE board examination. Out of that, 11 we have got the distinctions and 10 we have got the first class. It's a very pride moment for me to share this with you people all. So I'm happy about sharing this to you all, and I have to thank for my management who supported us all the way to till here, because everybody knows that our management people know they are our local people only. So though they belong to this area, they supported us a lot in updating ourselves by inculcating lots of training programs which was conducted for the teachers. So this is how they supported us in inbuilding the knowledge about the ICSE board. And as we all know that there is no ICSE schools in the locality of Anekal. So this is the one school, and this is the second year result we have secured of 100% result, and I'm very happy to announce about this. I thank my management and even my parents also who supported us a lot. And it's a very difficult task for us to run a residential school in this locality. So I just tell about this. So we take an immense, great challenge to run the residential school over here with providing all the basic facilities and infrastructure. And we have a wonderful school atmosphere to develop the character also in our residential school. And always our chairman sir tells that the end of education is character. So we never focus only on the academical part, because though we are a part of residential part, so we act as a second mothers to the children. So whatever is required for their entire growth, that is supported by us. And I thank everybody who supported us so far. And I congratulate all my students, and I assure to all the people that we are going to step ahead in leading the success like this. Thank you. I'm working in this New Baldwin institution past 7 years. I'm working in town campus. We have many institutions in our New Baldwin group. One is Mandur branch and Anekal. And Anekal, 2 institutions are there, and one is in Chandapura. So total, if you see the Anekal surround, there are 3 institutions are there. So I'm working in Anekal town campus. I feel very proud to be part of this institution because we got every year we got that 10% result in our school. So that especially I want to thank our management, Honorable Dr. T. Venugopal sir, also our ever charming finance director Saubhagyavati ma'am. I congratulate all the students to those who have scored out of 10% result in board exam. I'm working in the town campus, New Baldwin International School. I'm going to handle the science. In that science, biology and chemistry I'm going to handle. I'm so happy to work here because this is only the school in Anekal where we are going to maintain the proper discipline. We can see the discipline in this school only. But when it comes into the school, children's education, in every school they will give more importance only for the education. But this is school only, it can give the all-round development for the students whatever they require. Service is the best way to reach the God. ಈ ಒಂದು ಕೋಟನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ our beloved chairman sir
ಈಸ್ ದ ಫೌಂಡರ್ ಆಫ್ ಅವರ್ ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಅವರು ಪ್ರತಿ ಸಾರಿ ಅದನ್ನು ಫಾಲೋ ಮಾಡ್ತಾರೆ. ಅವರು ಒಂದು ದೊಡ್ಡ ಸೋಷಿಯಲ್ ಸರ್ವಿಸನ್ನು ಮಾಡ್ತಾಯಿದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಸುತ್ತಮುತ್ತ ಈ ಆನೇಕಲ್ ತಾಲೂಕು ಸುತ್ತಮುತ್ತ ಏನಿದೆ ಎಲ್ಲ ಕಡೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಶಿಕ್ಷಣ ಅಂತ ಬಂದಾಗ ಪ್ರತಿ ವರ್ಷ ನಮ್ಮ ಒಂದು ಸಂಸ್ಥೆಯಲ್ಲಿ 100%, there is no 99, 98, 100% it is PU, 10th CBSE, 10th ICSE. ಈ ಸಾರಿ 21 ಜನ ಮಕ್ಕಳಲ್ಲಿ 11 distinctions in ICSE. And when you come to the CBSE, 100% result with highest number of distinctions. At PUC, we got highest number of distinctions with 90 above. So just now we interviewed a few students, they got more than 95%. We are very proud to work here, and my inspiration is our beloved Dr. T. Venugopal sir and his Mrs. Our financial director Saubhagyavati Venugopal and our medical director Shweta ma'am. ಇವತ್ತಿನ ಒಂದು ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ, ಕೊರೋನಾ. ಇಂತಹ ಸ್ಥಿತಿನಲ್ಲೂ ನಾವು ಒಂದು ಆನ್ಲೈನ್ ಎಜುಕೇಷನ್ ಅಂತ ಮಾಡ್ತಾಯಿದ್ದೀವಿ. ನಾಟ್ ಓನ್ಲಿ ಆನ್ಲೈನ್ ಎಜುಕೇಷನ್ ವಿತ್ ಹೆಲ್ತ್ ಕೇರ್. ಅವ್ರಿಗೆ ಎಷ್ಟು ನಾವು ಪ್ರತಿನಿತ್ಯ ಒಂದೊಂದು ವೀಡಿಯೋನ ಸೆಂಡ್ ಮಾಡ್ತಾ ಇದ್ದೀವಿ, ಕೆಲವು ಪ್ರಿಕಾಷನ್ಸನ್ನು ಕೊಡ್ತಾ ಇದ್ದೀವಿ. ಮಕ್ಕಳು ಯಾವ ರೀತಿ ಒಂದು ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು, ಅದಕ್ಕೆ ನಮ್ಮ ಒಂದು ಶಿಕ್ಷಣ ಸಂಸ್ಥೆ ತುಂಬ ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ವಿ ಆರ್ ಟೇಕನ್ ವೆರಿ ಇನಿಷಿಯೇಟಿವ್. ಫಾರ್ ಅಸ್ ದ ಸ್ಟೂಡೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮಸ್ಕಾರ, ನಾನು ಹಿತೈಷಿಗೆ ಅಮ್ಮ ಅಂತ ತಿಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ಮಲ್ಟಿ ಟ್ಯಾಲೆಂಟೆಡ್. ಹೇಳ್ಬೇಕಂದ್ರೆ ಸ್ಪೋರ್ಟ್ಸಲ್ಲೂ, ಎಜುಕೇಷನ್ನು, ಪ್ಲಸ್ ಡ್ರಾಯಿಂಗು, ಡಾನ್ಸು, ಸಿಂಗಿಂಗು ಎಲ್ಲ ಮಲ್ಟಿಪ್ಲೇಯರ್ ಅವಳು. ಇದಕ್ಕೆ ಅವಳು ಓನ್ ಟ್ಯಾಲೆಂಟು ಪ್ಲಸ್ ಸ್ಕೂಲ್ ಪ್ರೇರೇಪಣೆ ಅಂತಲೇ ಹೇಳಬೇಕು. ಅದು ಆ್ಯಕ್ಚುಲಿ ತಮಿಳ್ನಾಡು, ಹೊಸೂರಲ್ಲಿ ಆದಷ್ಟು ತುಂಬಾ ಟ್ಯಾಲೆಂಟೆಡ್ ಸ್ಕೂಲುಗಳು ತುಂಬಾ ಇದ್ದಾವೆ. ಬಟ್ ಆದರೂ ನಮ್ಮ ಕನ್ನಡಕ್ಕೋಸ್ಕರ ನಾವು ಕನ್ನಡಕ್ಕೆ ಇಂಪಾರ್ಟೆಂಟ್ ಕೊಡೋದ್ರಿಂದ ನಾವು ಇಲ್ಲಿ ಆನೇಕಲ್ಗೆ ಡೈಲಿ ಟ್ರಾವೆಲ್ ಮಾಡಿ ಮಗಳನ್ನ ಕಳಿಸ್ಕೊಡ್ತಾ ಇರೋದು ನಾವು. ಬಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಸ್ಕೂಲ್ ಬಗ್ಗೆ ಆದರೂ ಸರಿ, ನಮ್ಮ ಮಗಳ ಬಗ್ಗೆ ಆದರೂ ಸರಿ, ಗುಡ್ ಸ್ಕೂಲ್, ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಸ್ಕೂಲಲ್ಲಿ. ಖಂಡಿತ ಒಳ್ಳೆ ಫ್ಯೂಚರ್, ಒಳ್ಳೆ ಹೋಪ್, ಒಳ್ಳೆ ಸ್ಕೋಪ್ ಇದೆ ಸ್ಕೂಲ್ದು. ಥ್ಯಾಂಕ್ ಯು ಸೋ ಮಚ್. ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆನೇಕಲ್ ಬ್ರ್ಯಾಂಚು ಇಲ್ಲಿ ಭಾಳ ಒಳ್ಳೆ ಎಜುಕೇಷನ್ಗೆ ಒಳ್ಳೆ ಪೂರಕವಾದಂಥ ಒಂದು ವಾತಾವರಣ ಇದೆ. ದೇ ಆರ್ ಹ್ಯಾವಿಂಗ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಮತ್ತು ಮಕ್ಳಿಗೂ ಅವರು ಹೆಚ್ಚಿಗೆ ಚೆನ್ನಾಗಿ ಓದಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಎನ್ಕರೇಜ್ಮೆಂಟನ್ನು ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ. ಚೇರ್ಮನ್ ಸರ್ ಇರ್ಬೋದು, ಅಥವಾ ಪ್ರಿನ್ಸಿಪಾಲ್ ಇರ್ಬೋದು, ಸ್ಟಾಫ್ ಇರ್ಬೋದು, ಮತ್ತು ಅವರ ಕಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ, ಕೋಆರ್ಡಿನೇಟ್ ಆಗಿ, ಕೋಆಪ್ರೇಟಿವ್ ಅವನಿಂದ ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ. ಈಗ ನಮ್ಮ ಮಗಳೂ ಎಲ್ಲ ICSEನಲ್ಲಿ ಓದಿ ಇರೋದು ನಮಗೆ ಭಾಳ ಖುಷಿಯಾಗಿದೆ. ಹಾಗಾಗಿ ನಾವು ಈ ಶಾಲೆಗೆ ಮತ್ತು ಇಲ್ಲಿನ ಒಂದು ಎಲ್ಲ ಮ್ಯಾನೇಜ್ಮೆಂಟು ಮತ್ತು ಇವರಿಗೆ ನಾವು ಒಂದು ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತೇವೆ. ಎಜುಕೇಷನ್ ಬಗ್ಗೆ ಎಲ್ಲ ಹೇಳಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಪ್ರೋತ್ಸಾಹ ಮಾಡಿ ಅಲ್ಲಿ ಹಾಕಿ ಚೆನ್ನಾಗಿ ಈಚ್ ಆ್ಯಂಡ್ ಎವ್ರಿ ಟೀಚರ್ ಕೇರ್ ತೊಗೊತಾರೆ ಅಂತ. ಬಟ್ ಅದು 100% ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನನ್ನ ಮಗಳದ್ರೂ ಆ್ಯಕ್ಚುಲಿ ಟಾಪರ್ ಈ ಕಾಲೇಜಲ್ಲಿ. ಸಂತೋಷ ಆಗ್ತಾಯಿದೆ, ಖುಷಿ. ನಮ್ಮ ಹೆಸರು ವಿ ಶ್ರೀನಿವಾಸ್ ಅಂತೇಳಿ. ನನ್ನ ಮಗಳು SSLCಯಲ್ಲಿ 87 ಮಾರ್ಕ್ಸ್ ಇದೆ. ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದು ಫಸ್ಟ್ ಸ್ಟ್ಯಾಂಡರ್ಡಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಒಳ್ಳೆ ಎಜುಕೇಷನ್, ಒಳ್ಳೆ ಇದೆಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ಇಲ್ಲೇ ಸೇರಿಸ್ಬೇಕಂದ್ರೆ ನೆಕ್ಸ್ಟು ಇದು ಮಾಡ್ತಾರೆ. ಸೈನ್ಸ್ ತಗೊಂಬೇಕಂತಿದ್ರೆ ಇದೇ ಕಾಲೇಜಲ್ಲಿ ಸೇರಿಸೋಣ ಅಂತ ಒಂದು ಇದು ಇದೆ. ಹೌದು, ಎಜುಕೇಷನ್ ಮಾಡಬೇಕು. ಒಂದು ಸ್ಟೂಡೆಂಟ್ಗೆ ಡಿಸಿಪ್ಲೈನ್ ಇಲ್ಲಾಂದರೆ ಎಜುಕೇಷನಲ್ಲಿ 100 ಅಂಕ ತೆಗೆದ್ರೂ ವೇಸ್ಟು. ಸೊ ಅದರಿಂದ ಎಜುಕೇಷನ್ನು ಪ್ಲಸ್ಸು ಡಿಸಿಪ್ಲೈನ್. ಸೊ ಅದರಿಂದ ಡಿಸಿಪ್ಲೈನ್ ಅನ್ನೋದಕ್ಕೆ ಫಸ್ಟ್ ಪ್ಲೇಸು ಹೇಳ್ಬೇಕಾದ್ರೆ ತುಂಬ ಇಷ್ಟ ಆಯಿತು. ಅದು ಒಂದು ವಿಧವಾಗಿ ನಮಗೆ ತುಂಬ ಖುಷಿ ಆಯಿತು. हमारे बच्चे ने 91.6% लाए हैं और हमें आगे चल के इसको डॉक्टर बनाना है और उसकी बच्चे की भी इच्छा है कि वो डॉक्टर बने. आगे कोशिश करेगा कि और ज़्यादा परसेंटेज आए जिससे वो कामयाब हो सके. और यहाँ के पूरे टीचर्स का पूरा फुल सपोर्ट है, इसमें कोई डाउट नहीं है. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಟಾಪರ್ಸ್ಗಳ ಮಾತಾಗಿತ್ತು, ಅವರ ಪೋಷಕರ ಮಾತಾಗಿತ್ತು, ಶಿಕ್ಷಕ ವೃಂದದವರ ಮಾತಾಗಿತ್ತು. ಒಬ್ಬ ಶಿಕ್ಷಕ ಒಂದು ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಅದಲ್ಲದೆ ಈಗಾಗಲೇ ಈ ಶಾಲೆಯಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇದೆ, ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳನ್ನು ಉತ್ತಮ ಅಂಕವನ್ನು ಗಳಿಸಿ ಅವರು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ತರಬೇತಿಯನ್ನು ನೀಡ್ತಾರೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.